ತನ್ನ ಸರ್ವೋಚ್ಚ ನಾಯಕನನ್ನ ಕಳೆದುಕೊಂಡು ಇರಾನ್ ಕಂಗಾಲಾಗಿರುವುದು ಮಾತ್ರ ಅಲ್ಲ, ಕ್ರೋಧಗೊಂಡಿದೆ. ಇದಕ್ಕೆ ನೇರ ಕಾರಣ ಎರಡು ದೇಶಗಳು, ಒಂದು ಇಸ್ರೇಲ್ ಮತ್ತು ಅಮೆರಿಕ. ಅಮೆರಿಕ ಇರಾನ್ನಿಂದ ತುಂಬಾ ದೂರ, ಅಲ್ಲಿಯ ತನಕ ತಲುಪಬಲ್ಲ ಯುದ್ಧ ಸಲಕರಣೆಗಳು ಇರಾನ್ ಹತ್ರ ಇಲ್ಲ. ಇದ್ದದರಲ್ಲೇ ಹತ್ರ ಇರೋದು ಒಂದು ಇರಾಕನ್ನು, ಇನ್ನೊಂದು ಸಿರಿಯನ್ನ ದಾಟಿದರೆ ಹೊಡೆಯಬಹುದಾದದ್ದು ಇಸ್ರೇಲ್ ಮೇಲೆ ನಿರಂತರ ದಾಳಿಯನ್ನು ಇರಾನ್ ಮಾಡ್ತಾ ಇದೆ. ಅಮೆರಿಕಕ್ಕೇನು ಮಾಡೋದಕ್ಕಾಗ್ತಾ ಇಲ್ಲ. ಅಮೆರಿಕ ದೂರ ಏನು ಮಾಡೋದಕ್ಕಾಗೋದಿಲ್ಲ ಅಂದರೆ ಇರಾನಿನ ಸುತ್ತಲಿನ ದೇಶಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳಿದ್ದಾವೆ. ಆ ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ನಿರಂತರ ದಾಳಿಯನ್ನ ಇರಾನ್ ಮುಂದುವರೆಸಿದೆ. ಖಮೇನಿ ಹತ್ಯೆಗೆ ಪ್ರತೀಕಾರದ ಶಪಥ ಇದು. ಒಂದು ಕಡೆ ಇಸ್ರೇಲ್ ಮತ್ತು ಅಮೆರಿಕ, ಇನ್ನೊಂದು ಕಡೆ ಇರಾನ್ ಮಧ್ಯದ ಕದನ ಅನ್ನಿಸ್ತಾ ಇತ್ತು. ಈಗ ನೋಡಿದ್ರೆ ಇದು ಇಡೀ ಮಧ್ಯಪ್ರಾಚ್ಯಕ್ಕೆ ಆವರಿಸಿದೆ. ಇಸ್ರೇಲ್ ಅಮೆರಿಕಾದಿಂದ ಇರಾನ್ ಮೇಲೆ ನಿರಂತರ ದಾಳಿಗಳು ನಡೀತಾ ಇದ್ದಾವೆ. ಈ ದಾಳಿಗಳ ಸ್ವರೂಪಗಳನ್ನು ಗಮನಿಸಿದ್ರೆ, ಮೊದಲು ಇರಾನಿಯನ್ ಎಸ್ಟಾಬ್ಲಿಷ್ಮೆಂಟ್ನ ಪ್ರಮುಖರ ಕಥೆ ಮುಗಿಸಬೇಕು ಅಂತ ಅಮೆರಿಕ ಹಾಗೂ ಇಸ್ರೇಲ್ಗಳು ನಿರ್ಧರಿಸಿಕೊಂಡು ಹೊರಟಂಗೆ ಅನಿಸಿದ್ವು. ಅಯಾತುಲ್ಲಾ ಖಮೇನಿಯನ್ನ ಮುಗಿಸಿ ಆತನ ಆಪ್ತ ಬಳಗವನ್ನ ಮುಗಿಸಲಾಯಿತು. ಈಗ ಮಿಲಿಟರಿ ನೆಲೆಗಳು, ಕಮಾಂಡ್ ಸೆಂಟರ್ಗಳು, ಕ್ಷಿಪಣಿಗಳ ಲಾಂಚ್ ಪ್ಯಾಡ್ಗಳನ್ನು ಟಾರ್ಗೆಟ್ ಮಾಡಿ ಹೊಡೆಯಲಾಗ್ತಾ ಇದೆ. ಇನ್ನೊಂದು ಕಡೆ ಕ್ರೋಧಗೊಂಡಿರುವ ಇರಾನ್ ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕುವೈತ್, ಬಹರೇನ್, ಜೋರ್ಡಾನ್ಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳು ಎಲ್ಲೆಲ್ಲಿವೆಯೋ ಎಲ್ಲ ಕಡೆ ದಾಳಿ ನಡೆಸ್ತಾ ಇದೆ. ಅಮೆರಿಕದ ಮಿಲಿಟರಿ ಬೇಸ್ಗಳ ಮೇಲೆ ದಾಳಿ ನಡೆಸ್ತಾ ಇದೆ. ಇದಕ್ಕೆ ಇರಾನ್ ಬಳಸ್ತಾ ಇರೋದು ಟರ್ಕಿ ನಿರ್ಮಿತ ಖಂಡಾಂತರ ಕ್ಷಿಪಣಿಗಳನ್ನು. ದಾಳಿಗಿಂತ ಮೊದಲು, ದಾಳಿಯ ನಂತರದ ಸ್ಯಾಟಲೈಟ್ ಇಮೇಜ್ಗಳಲ್ಲಿ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಹರೇನ್ನಲ್ಲಿ ಅಮೆರಿಕದ ಸೇನಾ ನೆಲೆಯ ಮೇಲೆ ಇರಾನ್ ನಡೆಸಿದ ದಾಳಿ, ಸೌದಿ ಅರೇಬಿಯಾದ ತೈಲ ಘಟಕಗಳ ಮೇಲೆ ಇರಾನ್ ದಾಳಿ ನಡೆಸ್ತಾ ಇದೆ. ನೆನಪಿರಲಿ, ಆರಂಭದಲ್ಲಿ ನಿಮ್ಮ ದೇಶ ನಮಗೆ ಟಾರ್ಗೆಟ್ ಅಲ್ಲ, ನಿಮ್ಮ ದೇಶದೊಳಗೆ ಅಮೆರಿಕದ ಸೇನಾ ನೆಲೆಗಳನ್ನು ಏನು ಕಟ್ಕೊಳ್ಳೋದಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ, ಆ ಸೇನಾ ನೆಲೆಗಳಿಗೆ ಮಾತ್ರ ನಾವು ಹೊಡಿತೀವಿ ಅಂದಿತ್ತು ಇರಾನ್. ಅದಕ್ಕೆ ಇರಾನಿನ ಮೇಲೆ ಮಧ್ಯಪ್ರಾಚ್ಯದ ಇತರ ಇಸ್ಲಾಮಿಕ್ ದೇಶಗಳ ದಾಳಿ ನಡೆಸಲಿಲ್ಲ. ಈಗ ನೋಡಿದ್ರೆ ಅಮೆರಿಕನ್ ಸೇನಾ ನೆಲೆಗಳ ಜೊತೆಗೆ
ಆಯಾ ದೇಶಗಳ ಪ್ರಮುಖ ಸ್ಥಳಗಳ ಮೇಲೂ ಇರಾನ್ ದಾಳಿ ನಡೆಸ್ತಾ ಇದೆ. ಸೌದಿ ಆರಾಮ್ಕೋ ತೈಲ ಘಟಕ, ದಿನಕ್ಕೆ 50 ಲಕ್ಷ ಬ್ಯಾರೆಲ್ ಪೆಟ್ರೋಲಿಯಂ ಸಂಸ್ಕರಣೆ ಆಗ್ತಾ ಇತ್ತಿಲ್ಲಿ. ಇರಾನಿನ ಕ್ಷಿಪಣಿ ದಾಳಿಗೆ ಬೆಂಕಿ ಹತ್ತಿ ಉರಿತಾ ಇದೆ. ಸೌದಿ ಅರೇಬಿಯಾದ ಆರಾಮ್ಕೋ ತೈಲ ಘಟಕ, डेंजर हो गया यार। ये आरामको प्लांट ए मजाइल भाई आए हो, मजाइल जठा पहले झाड़ा प्लांट। ಸಾವಿನ ಸಂಖ್ಯೆ ಹತ್ತತ್ರ 600 ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಅತಿ ಹೆಚ್ಚು ಇರಾನ್ನಲ್ಲಿಯೇ. ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಸಾವಿನ ಸಂಖ್ಯೆ ಹೆಚ್ಚು ಕಡಿಮೆ 555 ಅನ್ನುವ ಲೆಕ್ಕ ಸಿಗ್ತಾ ಇದೆ. 700ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿರುವ ಮಾಹಿತಿ ಇದೆ. ಶಾಲೆಯ ಮೇಲೆ ಬಾಂಬ್ ಬಿದ್ದದ್ದಕ್ಕೆ 115 ಮಕ್ಕಳು ಸತ್ತಿದ್ದಾರಂತೆ. ಇರಾನ್ನ ಮಿನಾಬ್ ಶಾಲೆಯ ಮೇಲೆ ಅಮೆರಿಕದ ಫೈಟರ್ ಜೆಟ್ಗಳು ಸಿಡಿಸಿದ ಬಾಂಬ್ನಿಂದ 115 ಮಕ್ಕಳು ಸತ್ತು ಹೋಗಿದ್ದಾರೆ. ಸೈಮಲ್ಟೇನಿಯಸ್ಲಿ ಇಸ್ರೇಲ್ ತನ್ನ ನೆರೆ ರಾಷ್ಟ್ರ ಲೆಬನಾನ್ನಲ್ಲಿರುವ ಹೆಜ್ಬುಲ್ಲಾ ಟೆರರಿಸ್ಟ್ಗಳ ಮೇಲೆ ಕೂಡ ದಾಳಿ ನಡೆಸ್ತಾ ಇದೆ. 31 ಹೆಜ್ಬುಲ್ಲಾ ಟೆರರಿಸ್ಟ್ಗಳು ಸತ್ತೋಗಿದ್ದಾರಂತಲ್ಲಿ ಲೆಬನಾನ್ನಲ್ಲಿ. ಹೆಜ್ಬುಲ್ಲಾ ಇರಾನಿನ ಹಣಕಾಸಿನ ನೆರವು ಮತ್ತು ಆಯುಧಗಳ ನೆರವನ್ನು ಪಡೆದು ಇಸ್ರೇಲ್ ಮೇಲೆ ದಾಳಿ ನಡೆಸ್ತಾ ಇದ್ದ ಭಯೋತ್ಪಾದಕ ಸಂಘಟನೆ. ಒಂಬತ್ತು ಜನ, ಅಮೆರಿಕದಲ್ಲಿ 3, ದುಬೈನಲ್ಲಿ 3, ಇರಾಕ್ನಲ್ಲಿ 2, ಕುವೈತ್ನಲ್ಲಿ 1 ಸಾವುಗಳ ಸಂಖ್ಯೆ ಇದು. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ದುಬೈನಿಂದ ಒಬ್ಬ ಕನ್ನಡಿಗರು ಚೇತನ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಫಸ್ಟ್ ಕ್ಲಾಸ್. ತಾವು ಹೇಗಿದ್ದೀರಿ? ನಾವು ಆರಾಮಿರ್ತೀವಿ, ನೀವು ಹೇಗಿದ್ದೀರಿ ಅಂತ ಕೇಳಬೇಕು. ಇಲ್ಲ, ನಮ್ಮ ಸಿಚುವೇಶನ್ ಅಷ್ಟೊಂದೇನು ಚೆನ್ನಾಗಿಲ್ಲ ಸರ್. ನಮ್ಗಾಗ್ಲೇ ಇವತ್ತು 24 ಅವರ್ಸ್ ಮೇಲಾಗಿದೆ. ಓಕೆ, ಹೋಟ್ಲ್ಗೆ ಹಾಕಿದ್ದಾರೆ. ಊಟ ತಿಂಡಿಗೆ ಟೂರ್ಗೆ ಅಂತ ಹೋಗಿರೋದಾ ಅಲ್ಲಿ? ಇಲ್ಲ ಸರ್, ಟ್ರಾನ್ಸಿಟ್ UK ಹೋಗ್ಬೇಕಾಗಿತ್ತು. ಓಕೆ ಓಕೆ, ಸೊ ಏರ್ಪೋರ್ಟ್ ಬಂದಾಗಿರೋದ್ರಿಂದ ಸ್ಟ್ರಕ್ ಆಗಿದ್ದೀರಿ. ಹೌದು ಸರ್, ಶನಿವಾರ 1 ಗಂಟೆಯಿಂದ. ಯಾವ ಏರ್ಲೈನ್ ಸರ್? ಎಮಿರೇಟ್ಸ್ ಸರ್. ಎಮಿರೇಟ್ಸ್ 3 ದಿವಸ ಬಂದು ಅಂತೇನೋ ನೆನ್ನೆ ಹೇಳಿದ್ರು ಅನ್ಸುತ್ತೆ, ಅಂಟಿಲ್ ಫರ್ದರ್ ನೋಟಿಸ್ ಅಂತೇನೋ.
ಹೌದು ಸರ್, ಇವತ್ತು ಮಧ್ಯಾಹ್ನ 3 ಗಂಟೆಗೆ ಅಪ್ಡೇಟ್ ಕೊಡ್ಬೇಕಾಗಿತ್ತು. ಇವಾಗ ಆಗ್ಲೇ 3:40, ಇನ್ನು ಏನು ಅಪ್ಡೇಟ್ ಬಂದಿಲ್ಲ. ಓಕೆ. ಯಾವಾಗ ಅಪ್ಡೇಟ್ ಕೊಡ್ತಾರೆ ಗೊತ್ತಿಲ್ಲ. ನಮ್ ತರನೇ ಸುಮಾರು ಒಂದು 70% ನಮ್ಮ ಈ ಹೋಟ್ಲಲ್ಲೇ ಹಾಕಿದ್ದಾರೆ, ಎಮಿರೇಟ್ಸ್ ಅಂತ ಬಂದಿರೋರು. ಓಕೆ. ಅದಲ್ಲದೆ ಕೆಲವು ಲೋಕಲ್ ಸಿಟಿಸನ್ಸ್ ಈ ಹೈ ರೈಸ್ ಬಿಲ್ಡಿಂಗ್ ನಲ್ಲಿ ಏನಿದ್ರು ಅವ್ರನ್ನ ಇವ್ಯಾಕ್ಯುಯೇಟ್ ಮಾಡಿ ಅವ್ರನ್ನು ಇಲ್ಲೇ ಬಂದಿದ್ದಾರೆ. ಓಕೆ. ಓಕೆ. ನೀವು ಯು ಕೆ ಇರೋದಾ? ಹೌದು ಸರ್. ಓಕೆ. ಎಷ್ಟು ವರ್ಷ ಆಯ್ತು ಅಲ್ಲಿಗೆ ಹೋಗಿ? ಸರ್ ಆಗ್ಲೇ ಒಂದು 21 ವರ್ಷ ಆಯ್ತಲ್ಲಿ. 21 ವರ್ಷ. ಬರ್ತಿರ್ತೀರಾ ಅವಾಗ ಬೆಂಗಳೂರಿಗೆ? ನೇಟಿವ್ ಬೆಂಗಳೂರು? 3 ತಿಂಗಳು ನೇಟಿವ್ ಬೆಂಗಳೂರು ಸರ್. Okay. ಅಪ್ಪ ಅಮ್ಮ ಅಲ್ಲಿ ಇರೋದ್ರಿಂದ ಒಂದು ಬಂದ್ರೆ 6 ತಿಂಗಳು ಇರ್ತೀನಿ, 3 ತಿಂಗಳು ಇಂಟರ್ವೆಲ್ ನಲ್ಲಿ. ಓಕೆ. ಸೊ ಟ್ರಾನ್ಸಿಟ್ಟು ದುಬೈ ಅಬುದಾಬಿ ಮೂಲಕ ಟ್ರಾನ್ಸಿಟ್ ನಿಮಗೆ ರೂಢಿ? ಎಸ್ ಸರ್. ಓಕೆ. ಯಾವತ್ತಾರು ದುಬೈಗೆ ಅಂತ ಹೋಗಿದ್ದೀರಾ, ಅಬುದಾಬಿಗೆ ಅಂತ ಹೋಗಿದ್ದೀರಾ, ಸ್ಟೇ ಮಾಡಿದ್ದೀರಾ ಏನಾರು? ಸರ್ ಇದುವರೆಗೂ ಯಾವ್ದು ಅವಶ್ಯಕತೆ ಸಿಕ್ಕಿರ್ಲಿಲ್ಲ. ಇದು Unfortunately, ಯಾರೋ ಇಂಥ ಸಂದರ್ಭದಲ್ಲಿ ಟೈಮ್ನಲ್ಲಿ ಹಾಕೊಂಡು. ಹೌದು ಸರ್. ಓಕೆ. ಸೊ 24 hours ಆಯಿತು ಅಂದರೆ ಏನೇನು ನೋಡಿದ್ರಿ 24 ಅವರ್ಸಲ್ಲಿ? ಹೌ ಮೆನಿ ಸೈರನ್ಸ್, ಹೌ ಮೆನಿ ಮಿಸೈಲ್ಸ್? ಸರ್ ಬಂದಿದ್ದು ಶನಿವಾರ ರಾತ್ರಿ ಈ ಹೋಟೆಲ್ ಚೆಕ್ ಇನ್ ಮಾಡಿದಾಗ 12:30 1 ಗಂಟೆ ಸರ್. ಅವಾಗ ಒಂದು 2 ಅಲರ್ಟ್ಸ್ ಬಂತು ಮೊಬೈಲ್ ಫೋನ್ಗೆ. ದಯವಿಟ್ಟು ಯಾರು ಹೊರಗಡೆ ಹೋಗ್ಬೇಡಿ, ಶೆಲ್ಟರ್ ತಗೊಳ್ಳಿ, ಹೊರಗಡೆ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು. ಓಕೆ. ಅದಾದ್ಮೇಲೆ ನ್ಯೂಸ್ ಬಂದಿದ್ದು 1:15 2 ಗಂಟೆಗೂ ನಾವು ಇದ್ದಿದ್ದು ಟರ್ಮಿನಲ್ 3ಗೆ ಒಂದ್ ಸ್ವಲ್ಪ ಏನೋ ಅಟ್ಯಾಕ್ ಆಗಿದೆ ಅಂತ ಡ್ರೋನ್ ಅಟ್ಯಾಕ್ ಆಗಿದೆ. ಭಾನುವಾರ ಏನಂತ ಏನ್ ನ್ಯೂಸ್ ಏನಿರಲಿಲ್ಲ ಸರ್. ಇವತ್ತು ಬೆಳಗ್ಗೆ ಎಲ್ಲೋ ಅಕ್ಕಪಕ್ಕದಲ್ಲಿ ಏನೋ ಸ್ವಲ್ಪ ಆಗಿದೆ ಅಂತ ಕೇಳ್ಪಡ್ತಾ ಇದ್ದಾರೆ. ಓಕೆ. ನಾವು ಚೆಕ್ ಇನ್ ಮಾಡಿರೋದು ಫೈನಾನ್ಷಿಯಲ್ ಡಿಸ್ಟ್ರಿಕ್ಟ್ ನಲ್ಲಿ ಚೆಕ್ ಇನ್ ಮಾಡಿದ್ದಾರೆ. ಇಲ್ಲಿ ಅಂತ ಏನ್ ಸಿಚುವೇಶನ್ ಕಾಣಿಸ್ತಾ ಇಲ್ಲ. ಬಟ್ ರೋಡ್ ನಲ್ಲಿ ಯಾರು ಜಾಸ್ತಿ ಓಡಾಡ್ತಾ ಇಲ್ಲ. ಟ್ಯಾಕ್ಸಿಗಳು ಅದು ಇದು ವೆಹಿಕಲ್ಸ್ ಗಳು ನಡೀತಾ ಇದೆ. ಬಟ್ ಅಷ್ಟು ಹೆವಿ ಟ್ರಾಫಿಕ್ ಏನಿಲ್ಲ ಸರ್. ಎಲ್ಲ ಫುಲ್ ಕಡಿಮೆ ಇದ್ದಾರೆ ಜನ. ದುಬೈ ಜನರಿಗೆ ಒಂದು ಕಲ್ಚರಲ್ ಶಾಕಿಗೆ ಇದು ಯಾವುದು ಗೊತ್ತೇ ಇಲ್ಲ ಅವ್ರಿಗೆ ಪಾಪ. ತುಂಬ ನೆಮ್ಮದಿಯಾಗಿ ಶಾಂತವಾಗಿ ತಾವಾಯಿತು, ತಮ್ಮ ಬಿಸ್ನೆಸ್ ಆಯಿತು, ತಮ್ಮ ಜಗತ್ತಾಯಿತು ಅನ್ಕೊಂಡಿದ್ದಂಥ ಜನರಿಗೆ ಈ ಬಾಂಬು ಮಿಸೈಲು ಎಲ್ಲ ತೀರಾ ಹೊಸ್ತವ್ರಿಗೆ. ತುಂಬಾ ಶಾಕಿಂಗ್ ಆಗಿದೆ ಸರ್ ಅವ್ರಿಗೂ. ಕನ್ನಡದವ್ರು ಮತ್ತೆ ಯಾರು ಇದ್ದಾರೆ ಅದೇ ಹೋಟ್ಲಲ್ಲಿ? ಸರ್ ನಮ್ಮ ದೇಶದವ್ರು ತುಂಬಾ ಜನ ಇದ್ದಾರೆ. ಕನ್ನಡದವ್ರು ಇನ್ನೂ ಯಾರು ಸಿಕ್ಕಿಲ್ಲ ಸರ್. ನಾನು ಅವ್ರಿಗೆ ಮಾತಾಡ್ಸಕ್ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಕಡೆಯವ್ರು ಯಾರು ಇನ್ನೂ ಬಂದಿಲ್ಲ. ಬಟ್ ತಮಿಳಿಯನ್ಸ್, ತೆಲುಗು ಅವರು, ಆಮೇಲೆ ಈ ಕೆಲ್ಕಟಾ ಇಂದ ಹೋಗ್ತಾ ಇದ್ದವರು ಎಲ್ಲ ಟ್ರಾನ್ಸಿಟ್ ನಲ್ಲಿ ಸಿಗಾಕೊಂಡಿರೋರು ಎಲ್ಲ ಇಲ್ಲೇ ಇದ್ದಾರೆ. ನಮ್ ಕನ್ನಡದವ್ರು ಯಾರು ಸಿಕ್ಕಿಲ್ಲ ಸರ್. ಓಕೆ. ಅಂದ್ರೆ ಇನ್ನು ಏರ್ಪೋರ್ಟ್ ಇಸ್ ಕಂಪ್ಲೀಟ್ಲಿ ಅಂದ್ರೆ ಏನು ವರ್ಕ್ ಆಗ್ತಾನೆ ಇಲ್ಲ ಅಲ್ವಾ? ಯಾವ ಫ್ಲೈಟು ಟೇಕ್ ಆಫ್ ಆಗ್ತಿಲ್ಲ, ಲ್ಯಾಂಡು ಆಗ್ತಿಲ್ಲ ಅಲ್ಲಿ? ಯಾವ್ದು ಲ್ಯಾಂಡ್ ಆಗ್ತಾ ಇಲ್ಲ. ಇವತ್ತು ಬೆಳಿಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಬಂದಿದ್ದು ಓಮಾನ್ ಇಂದ ಒಂದ್ ಸ್ವಲ್ಪ ಫ್ಲೈಟ್ಸ್ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ಒಂದ್ ಸ್ವಲ್ಪ ಗೊತ್ತಿರೋ ಒಂದ್ ಸ್ವಲ್ಪ ಟ್ರಾವೆಲ್ ಒಂದು 3 ಗಂಟೆ 4 ಗಂಟೆ ಕಾರಿಂದ ಹೋಗಿ ಅಲ್ಲಿಂದ ಹೋಗ್ಬೇಕು ಅಂತ ಅಂದ್ಬಿಟ್ಟು ಹೋಗೋರು ಇದ್ದಾರೆ. ಒಂದು 2 ಫ್ಯಾಮಿಲಿ ಹೋಗಿದ್ದಾರೆ. ಬಟ್ ಆದ್ಮೇಲೆ ಅದನ್ನು ಏರ್ ಸ್ಪೇಸ್ ಕ್ಲೋಸ್ ಮಾಡಿತು ಅಂತ ಗೊತ್ತಾಗಿದೆ ಸರ್. ಓಕೆ. ಮನೆಯವ್ರು ಗಾಬರಿ ಆಗಿದಾರಾ? ತುಂಬಾನೇ ಗಾಬರಿ ಆಗಿದ್ದಾರೆ. ಇಲ್ಲಾಂದ್ರೂ ಒಂದು ಅರ್ಧ ಗಂಟೆನಲ್ಲಿ ಮೆಸೇಜ್ಗಳು, ಆಮೇಲೆ ಫೋನ್ ಕಾಲ್ಗಳು ಬರ್ತಾ ಇದೆ. ಇಲ್ಲಿ ವಾಟ್ಸಪ್ ಬೇರೆ ನಾವು ಕಾಲ್ ಮಾಡಕ್ ಆಗಲ್ಲ, ಬರೀ ಮೆಸೇಜ್ ಮಾಡಬಹುದು. ಹೌದು ಹೌದು. ಅಲ್ಲ, ಅವ್ರಿಗೊಂದು ಸಮಾಧಾನ ಹೇಳಿ. ಅವ್ರು ಅಂದ್ರೆ ಎಲ್ರಿಗೂ ಗೊತ್ತಿರಲಿ, ನನ್ ಆಫ್ ಯು ಆರ್ ದ ಟಾರ್ಗೆಟ್ ಆಫ್ ಇರಾನ್. ಸಿಟಿಸನ್ಸ್ ಆಗಲಿ, ದುಬೈನ ಎಸ್ಟಾಬ್ಲಿಷ್ಮೆಂಟ್ಗಳಾಗಲಿ, ಬಿಲ್ಡಿಂಗ್ಗಳಾಗಲಿ, ಹೋಟೆಲ್ಲು, ಯಾವುದು ಟಾರ್ಗೆಟ್ ಅಲ್ಲ. ಇರಾನ್ ವಾಂಟ್ಸ್ ಟು ಹಿಟ್ ದಿ US ಬೇಸಸ್ ಇನ್ ದುಬೈ ಅಷ್ಟೇ ಅಲ್ವಾ? ಹೌದು ಸರ್. ಈ ಉಳಿದಂತೆ ಬೀಳ್ತಾ ಇರೋ ಮಿಸೈಲ್ಗಳನ್ನು ಸ್ಟ್ರೇ ಮಿಸೈಲ್ಸ್ ಅಂತೀವಿ. ದಾರಿ ತಪ್ಪಿ ಬಂದ ಮಿಸೈಲ್ಗಳು ಆ ಕಡೆ ಈ ಕಡೆ ಬೀಳ್ಬಹುದು ಅಷ್ಟೇ. ಮುಂದೆ ಸಿಚುವೇಶನ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಮಗೂ ಇನ್ಫಾರ್ಮೇಶನ್ ಬರ್ತಾ ಇದ್ದು ತಮ್ಮ ನ್ಯೂಸ್ ಚಾನಲ್ ಮಾತ್ರ ಸರ್. ನ್ಯೂಸ್ ಚಾನಲ್ ಓಪನ್ ಮಾಡಿದ್ರೆ ನಮಗೂ ಗೊತ್ತಾ ಹೊರಗಡೆ ಏನಾಗ್ತಾ ಇದೆ ಅಂತ. ಇಲ್ಲ, ಸ್ಟೇ ಸೇಫ್ ಸರ್. ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ನಾವು ಪತ್ರಕರ್ತರು ಹುಡುಕೊಂಡು ಹೋಗ್ತೀವಿ ಅಂತಲ್ಲಿ ಏನಾಗ್ತಿದೆ, ಅಲ್ಲಿಗೆ ಹೋಗ್ಬೇಕು, ರಿಪೋರ್ಟ್ ಮಾಡಬೇಕು ಅಂತ. ನಿಮ್ಗೆ ಅಚಾನಕ್ಕಾಗಿ ಇದನ್ನೆಲ್ಲ ನೋಡುವ ಅವಕಾಶಗಳು ಸಿಗ್ತವೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ರಫೀಕ್ ಅಂತ ದುಬೈಯಿಂದಾನೇ ನಮ್ಮ ಜೊತೆಗೆ ಲೈವ್ನಲ್ಲಿ ಇದ್ದಾರೆ. ನಮಸ್ಕಾರ ರಫೀಕ್ ಅವರೇ. ನಮಸ್ಕಾರ ಸರ್. ಎಲ್ಲ ಕನ್ನಡಿಗರು ದುಬೈನಾ? ನಮಸ್ಕಾರ. ದುಬೈಯಲ್ಲಿದ್ದೀರಾ ರಫೀಕ್ ಅವರೇ?
ಸರ್ ನಾನು ಸದ್ಯಕ್ಕೆ ಇಲ್ಲಿ ನಮ್ಮ ದುಬೈಯಲ್ಲಿ ವಿಶ್ವದ ಏಕೈಕ 7 ಸ್ಟಾರ್ ಹೋಟೆಲ್ ಆಗಿರುವ ಬುರ್ಜ್ ಅಲ್ ಅರಬ್ ಪಕ್ಕದಲ್ಲಿ ಇದ್ದೀನಿ. ಯಾಕೆಂತ ಹೇಳಿದ್ರೆ ಈ ಬುರ್ಜ್ ಅಲ್ ಅರಬಿಗೂ ಮಿಸಲ್ ಬಿದ್ದಿದೆ ಅಂತೆಲ್ಲ ಊಹಾಪೋಹಗಳು ಸುಮ್ಮನೆ ಬೇಕಾಬಿಟ್ಟಿ ಸುಳ್ಳು ಕತೆಗಳೆಲ್ಲ ಕಟ್ತಾ ಇದ್ರು. ಹಾ. ಸೊ ಇದಕ್ಕೆ ಬುರ್ಜ್ ಖಲೀಫಾ ಆಗಲ್ಲ. ಸೊ ಅದಕ್ಕೆ ನಿಮಗೆ ನಮ್ಮ ಜನಗಳಿಗೆ ಡೈರೆಕ್ಟ್ ತೋರಿಸು ಅಂತ ಹೇಳಿ ಆ ಬುರ್ಜ್ ಖಲೀಫಾದ ಎದುರೇ ಬುರ್ಜ್ ಅಲ್ ಅರಬ್ ಎದುರೇ ಬಂದು ನಿಮಗೆ ವಿಡಿಯೋ ಒಂದು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅಫ್ಕೋರ್ಸ್ ಇರಾನ್ ಅವರು ಇಲ್ಲಿರುವ US ಬೇಸಿಗೆ ಹೊಡಿತಾ ಇದ್ದಾರೆ ಹೊರತು ಯಾವುದೇ ಇಲ್ಲಿನ ಜನಗಳಿಗೆ ನಾಗರಿಕರಿಗಾಗ್ಲಿ ಅಥವಾ ಯಾವುದೇ ದುಬೈ ಅದರ ಬೇರೆ ಪ್ರಾಪರ್ಟಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ಗಾಗ್ಲಿ ಯಾವುದೇ ಹಾನಿ ಮಾಡ್ತಾ ಇಲ್ಲ. ಏನೋ ಅಪ್ಪಿತಪ್ಪಿ ಆ ಕಡೆ ಈ ಕಡೆ ಬಂದಿರೋದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಾ ಇರುತ್ತೋ. ಮತ್ತೆ ಇಲ್ಲಿ ಯಾವುದೇ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಸರ್. ಜನರು ಬಹಳ ಸೇಫ್ಟಿ ಇದೆ. ಇಲ್ಲಿನ ಸರ್ಕಾರ ಬಹಳ ಒಳ್ಳೆ ರೀತಿಯಲ್ಲೇ ಆ ಬರೋ ಮಿಸೈಲ್ಗಳನ್ನ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ನಿಮ್ಗೆ ಗೊತ್ತಿರ್ಬೋದು, ಅರೌಂಡ್ 350-400 ಮಿಸೈಲ್ ತನಕ ಬಂದಿದ್ರು. ಅರೌಂಡ್ ಬರೀ ಒಂದು 60-50 ಮಿಸೈಲ್ ಮಾತ್ರ ಕೆಳಗಡೆ ಬೀಳಕ್ಕೆ ಬೀಳ್ತಿದ್ದಾರೆ. ಮಿಕ್ಕಿದ್ದನ್ನೆಲ್ಲ ಇವರು ಡಿಸ್ಟ್ರಾಯ್ ಮಾಡಿದ್ದಾರೆ. ಸೊ ಬಹಳ ಒಳ್ಳೆ ರೀತಿಯಲ್ಲೇ ನಮ್ಗೆ ಇಲ್ಲಿ ಸೇಫ್ಟಿ ಫೀಲ್ ಆಗುತ್ತೆ. ಆ ರೀತಿ ಯಾವುದೇ ಇಲ್ಲ ಸರ್. ಇಲ್ಲಿ ಎಲ್ಲ ನಾರ್ಮಲ್ ಆಗಿ ನಡೀತಾ ಇದೆ. ಏನಾದ್ರೂ ಕೇಳ್ಬೇಕಿದ್ರೆ ಕೇಳ್ಬೋದು ಸರ್. ಅಲ್ರಿ, ಗೌರ್ಮೆಂಟ್ ಹೇಳ್ತಾ ಇದೆ ಎಲ್ಲೂ ಹೊರಗಡೆ ಓಡಾಡಬೇಡಿ ಅಂತ, ನೀವು ಆರಾಮಾಗಿ ಓಡಾಡ್ಕೊಂಡಿದ್ದೀರಲ್ಲ ಹೊರಗಡೆ. ಹೌದು ಸರ್, ಗೌರ್ಮೆಂಟ್ ಅವರು ಒಂದು ಪ್ರಿಕಾಷನ್ ಆಗಿ ಯಾರು ಜಾಸ್ತಿ ಅನಾವಶ್ಯಕವಾಗಿ ಹೊರಗಡೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಹೊರತು ಯಾರೂ ಸಹ ಕಟ್ಟುನಿಟ್ಟಾಗಿ ಕೋವಿಡ್ ಟೈಮಲ್ಲಿ ಇರುವ ರೀತಿಯಲ್ಲಿ ನೀವು ಹೊರಗಡೆ ಇಳಿಬಾರದು ಅಂತ ಯಾವುದೇ ರಿಸ್ಟ್ರಿಕ್ಷನ್ ತಗೊಬರ್ಲಿಲ್ಲ. ಈಗ ಸದ್ಯಕ್ಕೆ ನಾನು ನಮ್ಮ ಬೆಂಗಳೂರು ಗೌತಮ್ ಅಂತ ಇದ್ದಾರೆ ನಮ್ಮ ಜೊತೆ, ಅವ್ರ ಜೊತೆ ಜಸ್ಟ್ ಈಗ ಎಮಿಗ್ರೇಷನ್ಗೆ ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಬಂದೆ. ಈಗ ಅವೀರ್ ಎಮಿಗ್ರೇಷನ್ ಅಂತ ಹೇಳಿದ್ರೆ ದುಬೈ ಅವ್ರಿಗೆ ಗೊತ್ತು, ಅದು ಇಲ್ಲಿದ ಮೇನ್ ಎಮಿಗ್ರೇಷನ್ ಆಫೀಸು, ಅದು ಸಹ ಓಪನ್ ಇದೆ ಇವತ್ತು. ಆ ರೀತಿ ಜನಗಳಿಗೆ ಪ್ರಿಕಾಷನ್ ಆಗಿ ಅವಶ್ಯಕತೆ ಇಲ್ಲದೆ ನೀವು ಹೊರಗಡೆ ಹೋಗ್ಬೇಡಿ, ಮನೆಯಿಂದನೇ ಕೆಲಸ ಮಾಡ್ಕೊಳ್ಳಿ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಹೊರತು ನೀವು ಅಲ್ಲಿಂದನೇ ಮಾಡ್ಕೋಬೇಕು ಅಂತ ಹೇಳಿಲ್ಲ. ಮತ್ತೆ ಜನಗಳಿಗೆ ಇಲ್ಲಿನ ಸರ್ಕಾರ ಆಲ್ರೆಡಿ ಯಾರು ಇಲ್ಲಿ ಟೂರಿಸ್ಟ್ ಬಂದಿದ್ದಾರೆ, ಮೇ ಬಿ ನೀವು ಕೇಳ್ಬೋದೋ ಗೊತ್ತಿಲ್ಲ, ಆಲ್ರೆಡಿ ಹೇಳ್ಬಿಡ್ತೀನಿ. ಟೂರಿಸ್ಟ್ ಏನ್ ಬಂದವ್ರೆ ಅವರಿಗೆ ಆಲ್ರೆಡಿ ಏನು ಇಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗಿರೋದ್ರಿಂದ ಎಷ್ಟು ದಿನ ಫ್ಲೈಟ್ ಕ್ಯಾನ್ಸಲ್ ಇರುತ್ತೆ, ಪೌಸ್ ಆಗಿರುತ್ತೆ, ಅಲ್ಲಿ ತನಕ ಅವರಿಗೆ ಹೋಟೆಲ್ ಖರ್ಚು ಮತ್ತೆ ಊಟದ ವ್ಯವಸ್ಥೆ ಎಲ್ಲ ಇಲ್ಲಿನ ಗೌರ್ಮೆಂಟ್ ಈಗ ಅನೌನ್ಸ್ ಮಾಡಿದ್ದಾರೆ. ಅದಕ್ಕಿಂತ ಮಿಗಿಲಾಗಿ ನಾವು ಇಲ್ಲಿನ ಕನ್ನಡ ಸಂಘಟನೆಗಳು ಸೇರಿ, ಕನ್ನಡ ಸಂಘದ ಪ್ರಮುಖರೆಲ್ಲ ಸೇರಿ ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ನಮ್ಮ ಕನ್ನಡಿಗರು ಏನ್ ಇಲ್ಲಿ ಸ್ವಲ್ಪ ತೊಂದರೆಗೆ ಒಳಗಾಗಿದ್ರು, ಇಲ್ಲಿ ಟೂರಿಸ್ಟ್ ಆಗಿ ಬಂದಿದ್ರು, ಅವರಿಗೆ ಬೇಕಾದ ರೂಮ್ ಇಲ್ಲಿ ಇರಕ್ಕೆ ವ್ಯವಸ್ಥೆ, ಫುಡ್ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟು ಅವರಿಗೂ ಸಹ ನಾವು ಡೈರೆಕ್ಟ್ ಹೋಗಿ ಅವ್ರನ್ನ ಮೀಟ್ ಆಗಿ ಅವರಿಗೆ ಧೈರ್ಯ ತುಂಬಾ ಕೆಲಸ ಸಹ ಮಾಡ್ತಾ ಇದೀವಿ ಸರ್. ನೀವು ಎಷ್ಟು ವರ್ಷ ಆಯ್ತು ಅಲ್ಲಿಗೆ ಹೋಗಿ, ಏನ್ ಕೆಲಸ ಮಾಡ್ಕೊಂಡಿದ್ದೀರಿ? ಇಲ್ಲಿ ಎಲ್ಲಿ ಅವರು ನೀವು ಕರ್ನಾಟಕದಲ್ಲಿ? ಆಕ್ಚುಲಿ ನಂದು ಇಲ್ಲಿ ಬಂದ್ಬಿಟ್ಟು 17ನೇ ವರ್ಷ ಸರ್ ದುಬೈಯಲ್ಲಿ. ಅದು ನಾನು ಒಂದು ಕಂಪನಿಯಲ್ಲಿ, ಒಂದು ಗ್ರೀಸ್ ಮೂಲದವರ ಕಂಪನಿಯಲ್ಲಿ ಕಳೆದ 15 ವರ್ಷದಿಂದ ಕೆಲಸ ಮಾಡಿ, ಈಗ ಒಂದು 3 ವರ್ಷದಿಂದ ನನ್ನದೇ ಆದ ಒಂದು ಕರ್ನಾಟಕ ಟ್ರಾವೆಲ್ಸ್ ದುಬೈ ಅಂತ ಇಲ್ಲಿ ಒಂದು ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಸರ್. ಮತ್ತೆ ನಾನು ಇಲ್ಲಿದ್ದು ಕನ್ನಡ ಸಂಘಟನೆಯ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ವೆರಿ ಗುಡ್. ಇಲ್ಲಿ ಯಾವ ಊರಿನವರು ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ನಾನು ಕೊಡಗಿನವನು ಸರ್. ಕೊಡಗಿನವರು. 17 ವರ್ಷ ಆಯ್ತು ಅಂತೀರಿ ಹೋಗಿ. ಯಾವತ್ತಾರು ಈ ತರದ ಸಿಚುವೇಶನ್ ನೋಡಿದ್ರ ದುಬೈನಲ್ಲಿ? ಇಲ್ಲ ಸರ್, ಈ ತರ ಯಾವ ತರ ಸಿಚುವೇಶನ್ ನೋಡಿ ಇಲ್ಲ. ನಾವು 2 ಡಿಸಾಸ್ಟರ್ ನೋಡಿರೋದು, ಒಂದು ಕೋವಿಡ್, ಮತ್ತೊಂದು ಸ್ವಲ್ಪ ಮಳೆಗಾಲದ. ಅದು ನಮಗೆ ದುಬೈ ಕಡೆ ಅಷ್ಟೇ ಎಫೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ, ನಮ್ಮ ಪಕ್ಕದ ಶಾರ್ಜಾ ಒಂದು ಬಾರ್ಡರ್ ಅಷ್ಟೇ ಎಫೆಕ್ಟ್ ಆಗಿದೆ ಹೊರತು ಈ ತರ ಇದೇ ಇಲ್ಲ ಸರ್. ಯಾವತ್ತೂ ನಮಗೆ ಆ ತರ ಎಫೆಕ್ಟ್ ಇದು ಫೀಲ್ ಆಗಿಲ್ಲ. ಆದ್ರೂ ನಾವು ಸೇಫ್ ಫೀಲಲ್ಲೇ ಇದೀವಿ ಸರ್. ಏನ್ ನಮ್ಮ ಇಲ್ಲಿನ ಅಧಿಕಾರಿಗಳು ನಮ್ಮನ್ನ ಅವರ ಇಲ್ಲಿನ ನಾಗರಿಕರ ರೀತಿಯಲ್ಲಿ ನಮ್ಮ ವಿದೇಶಿಗರನ್ನು ಸಹ ಆ ಒಂದು ಲೆಕ್ಕದಲ್ಲೇ ಅವರ ರಕ್ಷಣೆ, ಅವರಿಗೆ ಬೇಕಾದ ಮೂಲ ಸೌಕರ್ಯ ಕೊಡೋದ್ರಿಂದ ನಮಗೆ ಆ ತರ ಫೀಲೇ ಇಲ್ಲ ಸರ್. ಯಾವುದು ಒಂದು ಅನ್ಕಂಫರ್ಟೇಬಲ್ ಫೀಲೇ ಆಗ್ತಾ ಇಲ್ಲ ಇಲ್ಲಿ. 17 ವರ್ಷ ಆಯ್ತು ಹೋಗಿ. ಅಲ್ಲೊಂದು ಅಮೆರಿಕದ ಮಿಲಿಟರಿ ಬೇಸ್ ಇದೆ ಅನ್ನೋದ್ರದ್ದು ಗೊತ್ತಿತ್ತಾ ನಿಮಗೆ? ಅಂದಾಜಿತ್ತಾ? ಅಫ್ಕೋರ್ಸ್ ಅದು ಗೊತ್ತಿತ್ತು ಸರ್. ಯಾಕೆಂತ ಹೇಳಿದ್ರೆ ನಮ್ಗೆ ಈ ಜನರಲ್ ನಾಲೆಡ್ಜು ಮತ್ತೆ ಈ ಅಫ್ಕೋರ್ಸ್ ಇದ್ರ ಬಗ್ಗೆ ಖಂಡಿತ ಪರಿಚಯ ಮತ್ತೆ ಅದ್ರ ಬಗ್ಗೆ ಎಲ್ಲ ಇತ್ತು. ಯಾವ ದೇಶದಲ್ಲಿ ಎಷ್ಟು ವಿಶಾಲತೆಯ ಅಥವಾ ಎಷ್ಟು ಭೂಮಿ ಎಲ್ಲ ಅಫ್ಕೋರ್ಸ್ ನಮಗೆ ಎಲ್ಲದ್ರ ಮಾಹಿತಿ ಇತ್ತು ಸರ್. ಓಕೆ. ಯಾವತ್ತಾರು ಅನ್ನಿಸ್ತಿತ್ತ ದುಬೈ ಅಂತ ದೇಶದಲ್ಲಿ ಅಮೆರಿಕಕ್ಕೆ ಯಾಕೆ ಮಿಲಿಟರಿ ಬೇಸ್ ಮಾಡ್ಕೊಳ್ಳೋಕ್ಕೆ ಅವರು ಅವಕಾಶ ಕೊಟ್ಟಿದ್ದಾರೆ ಅಂತ ಏನಾದ್ರು ಅನ್ನಿಸ್ತಿತ್ತಾ? ಇಲ್ಲ ಸರ್, ದುಬೈ ಅಂತ ದೇಶದಲ್ಲಿ ಈ ತರ ಆದ್ರೆ ಏನು ಅಂತ ಹೇಳಿದ್ರೆ, ಇರಾನಿಯವರು ಸ್ವಲ್ಪ ಆಗಿಂದಾಗೇನೆ ಏನು ಅಷ್ಟು ದೊಡ್ಡ ಒಂದು ಸಂಬಂಧದಲ್ಲಿ ಇರುವ ದೇಶ ಅಲ್ಲ. ಭಾರತ ದುಬೈ ರೀತಿಯಲ್ಲಿ ದುಬೈ ಇರಾನ್ ಆ ರೀತಿ ಸಂಬಂಧ ಇರುವ ದೇಶ ಅಲ್ಲ. ಆದ್ರೂ ಏನು ಅಫ್ಕೋರ್ಸ್ ಒಂದು
ಅವ್ರದ್ದೇ ಒಂದು ಲಿಮಿಟ್ ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಒಂದು ಆ ಒಂದು ಚೌಕಟ್ಟಿನೊಳಗಡೆ ಸದಾ ಅವರ ಸಂಬಂಧ ಒಂದು ವಿದೇಶಿ ಇದರಲ್ಲಿ ರೀತಿಯಲ್ಲೇ ಇದ್ರು ಸರ್. ಆ ರೀತಿ ಏನು ವಿಷಯ ಇಲ್ಲ. ಅಲ್ಲಿ ಇರಾನ್ನ ನಾಗರಿಕರು ಇಲ್ಲಿನೂ ಕೆಲಸ ವ್ಯವಹಾರ ಅಂತ ಮಾಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇಲ್ಲಿಂದನೂ ಇರಾನಿಗೆ ಹೋಗುವ ವ್ಯವಸ್ಥೆನೂ ಇದೆ. ಸೊ ಆ ರೀತಿ ಕಟ್ಟುನಿಟ್ಟಾದ ಆ ಒಂದು ತಟಸ್ಥಿಕೆ ಏನೂ ಇಲ್ಲ ಸರ್. ಸದ್ಯಕ್ಕೆ ಎಲ್ಲ ಫ್ಲೈಟು ಅದು ಇದೆಲ್ಲ ಕ್ಲೋಸ್ ಆಗಿ ನಿಂತಿದೆ ಸರ್. ಈಗ ಈ ಕದನ ಶುರುವಾಗಿ 48 ತಾಸಿನ ಮೇಲಾಯಿತು. ತಮಗೆ ಗೊತ್ತಿರೋ ಹಾಗೆ ತಮಗೆ ಪರಿಚಯದವ್ರಿಗೆ ಯಾರಿಗೋ ತೊಂದರೆ ಆಯಿತು, ಅಥವಾ ಕನ್ನಡಿಗರಿಗೆ ಯಾರಿಗೋ ತೊಂದರೆ ಆಗಿದೆ, ಅಥವಾ ಯಾರೋ ಭಾರತೀಯರಿಗೆ ತೊಂದರೆ ಆಗಿದೆ ಅನ್ನೋ ಮಾಹಿತಿಗಳೇನಾದ್ರು ಬಂದಿದ್ದಾವ ತಮಗೆ? ಹೌದು ಸರ್, ತೊಂದರೆ ತೆಗಿ ಯಾವುದೇ ಅವರಿಗೆ ಅಹಿತಕರ ಘಟನೆ ಅಥವಾ ಅವರ ದೇಹಕ್ಕೆ ಆಗಿರುವ ಯಾವುದೇ ಘಟನೆ ಆಗಿರ್ಲಿಲ್ಲ, ಆಗಿಲ್ಲ. ಅಫ್ಕೋರ್ಸ್ ಇಲ್ಲಿ ಟೂರಿಸ್ಟ್ ಏನು ಬಂದಿದ್ರು ಅವರಿಗೆ ಸ್ವಲ್ಪ ಏನು ಏರ್ಪೋರ್ಟ್ ಹೋಗಿ ಅಲ್ಲಿ ಸಡನ್ಲಿ ಫ್ಲೈಟ್ ಕ್ಯಾನ್ಸಲ್ ಆದಾಗ ಸ್ವಲ್ಪ ಕಂಜೆಸ್ಟೆಡ್ ಆವತ್ತಿನ ಪ್ರಾಬ್ಲಮ್ ಇತ್ತು ಸರ್. ಅದಕ್ಕೆ ನಮ್ಮನ್ನೆಲ್ಲ ಸಂಪರ್ಕಿಸಿ ಅವರಿಗೆ ಬೇಕಾದ ಎಲ್ಲಾ ರೀತಿಯ ನಮ್ಮ ಕೈಲಾದ ಸಹಾಯ ಹೆಲ್ಪ್, ಅದೇ ರೀತಿ ಗೌರ್ಮೆಂಟ್, ಇಲ್ಲಿನ ಗೌರ್ಮೆಂಟ್ ಸಹ ಬಹಳ ಸಪೋರ್ಟಿವ್ ಆಗಿದ್ರು ಸರ್. ಯಾಕೆಂತ ಹೇಳಿದ್ರೆ ಇಲ್ಲಿನ ಗೌರ್ಮೆಂಟ್ ಕೋವಿಡ್ ಬಂದಾಗ ನಾನು ಹೇಳ್ತಾ ಇರೋದು ಮೂರುವರೆ ತಿಂಗಳ ತನಕ ಇಲ್ಲಿ ಯಾರೆಲ್ಲ ವಿದೇಶಿಗರು ಇದ್ರು ಅವರಿಗೆಲ್ಲ ಊಟದ ವ್ಯವಸ್ಥೆ ಅದೇ ರೀತಿ ಇರಲಿಕ್ಕೆ ಎಲ್ಲ ಜಾಗದ ವ್ಯವಸ್ಥೆ 3.5 ತಿಂಗಳು ಮಾಡ್ಕೊಟ್ಟಿದ್ರು. ಸೊ ಅವರಿಗೆ ಈಗ ಈ 2-3 ದಿನ ಅಥವಾ 1 ವಾರ 1 ತಿಂಗಳು ಮಾಡ್ಕೊಡಕ್ಕೆ ಅದೇನು ದೊಡ್ಡ ಕಷ್ಟನೂ ಅಲ್ಲ. ಸೊ ಗೌರ್ಮೆಂಟ್ ಮತ್ತೆ ನಮ್ಮಂತ ಸಂಘ ಸಂಸ್ಥೆಗಳು ಸೇರಿ ಎಲ್ಲ ಇಲ್ಲಿ ಯಾರು ನಮ್ಮ ಕನ್ನಡಿಗರು ಅಥವಾ ಭಾರತೀಯರು ಬಂದಿದ್ದಾರೆ, ಅದೇ ರೀತಿ ಕಾನ್ಸುಲೇಟ್ ಕಡೆಯಿಂದನೂ ನಮ್ಮ ಇಂಡಿಯನ್ ಎಂಬಸಿ ಕಡೆಯಿಂದನೂ ಎಲ್ಲ ರೀತಿಯ ಸಪೋರ್ಟ್ ಬೆಂಬಲ ಸಿಗ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಭಾಳ ನೀವಂದರೆ ಎಲ್ಲರೂ ಒಟ್ಟಾಗಿ ನೀವು ಸಹಾಯ ಮಾಡ್ತೀನಿ ಅಂತ ನಿಂತ್ಕೊಂಡಿರೋದು ಬಹಳ ಸಂತೋಷ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಿಂದ ಏನಾದರೂ ಆಗಬಹುದು ಅಂತ ಅನ್ಸಿದ್ರೆ ದಯವಿಟ್ಟು ಹೇಳಿ. ಇಲ್ಲಿನ ಕುಟುಂಬಗಳನ್ನು ಸಂಪರ್ಕಿಸೋದಾಗಿರಬಹುದು, ಅವ್ರಿಗೇನಾದ್ರು ಮಾಹಿತಿ ಕೊಡೋದಾಗಿರಬಹುದು, ಏನೇ ಇದ್ರೂ ದಯವಿಟ್ಟು ಫೀಲ್ ಫ್ರೀ. ರಫೀಕ್ ಅವರೇ ಸರ್ ಹೇಳಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಿಂದ ಅಲ್ಲಿ ಸಿಲುಕಿರುವ ಕನ್ನಡಿಗರಿಗೆ ಏನಾದರೂ ಸಹಾಯ ಆಗಬಹುದು ಅನ್ಸಿದ್ರೆ ದಯವಿಟ್ಟು ಹೇಳಿ ಅಂತಂದೆ. ಅವರ ಕುಟುಂಬಸ್ಥರಿಗೆ ಮಾಹಿತಿ ಕೊಡೋದಾಗಿರಬಹುದು, ಏನೇ ಆಗಿರಬಹುದು. ನಿಮ್ಮ ತಂಡದ ಎಲ್ಲ ಸಂಪರ್ಕ ಸಂಖ್ಯೆ ಇದೆ ನನ್ನ ಹತ್ರ, ಖಂಡಿತ ಸಂಪರ್ಕಿಸ್ತೀನಿ ಸರ್. ಥ್ಯಾಂಕ್ ಯು. ನಿಮ್ಮ ಮನೆಯವ್ರಿಗೆ ಏನಾರು ಹೇಳ್ಬೇಕಾ? ಇಲ್ಲ, ಎಲ್ಲರೂ ಸಂತೋಷವಾಗಿದ್ದೀವಿ. ಯಾವುದೇ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಏನೋ ಸುಮ್ಮನೆ ಅಲ್ಲಿ ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಸುಮ್ಮನೆ ವಿಡಿಯೋ ಮಾಡೋದು, ಅದೇ ನನಗೆ ಒಂದು ಮೆಸೇಜ್ ಕೊಡಕ್ಕಿದೆ ನಿಮ್ಮ ಮುಖಾಂತರ ನಮ್ಮ ಇಲ್ಲಿ ದುಬೈಲಿರೋ ಕನ್ನಡಿಗರಿಗೆ. ಏನಂತ ಹೇಳಿದ್ರೆ ಸುಮ್ಮನೆ ಬೇಕಾಬಿಟ್ಟಿ ನೀವು ಇಲ್ಲಿರುವ ಕನ್ನಡಿಗರು ಯಾರು ಮಾಡ್ತಾ ಇಲ್ಲ, ಆದ್ರೂ ಒಂದು ಸೇಫರ್ ಸೈಡ್ಗೆ ಒಂದು ಸೇಫ್ಟಿ ಮೆಜರ್ ಆಗಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಯಾವ್ದೋ ಒಂದು ಫಾರ್ವರ್ಡ್ ನ್ಯೂಸ್, ಫೇಕ್ ಈ ಟ್ರೋಲ್ ಪೇಜಸ್ ಅದಿದು ವಿಡಿಯೋ ಮಾಡಿ ಪೋಸ್ಟ್ ಮಾಡೋದು ಮಾಡಬೇಡಿ. ಇಲ್ಲಿ ಬಹಳ ಕಾನೂನು ಬಹಳ ಸ್ಟ್ರಿಕ್ಟ್ ಇದೆ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಸೋಷಿಯಲ್ ಮೀಡಿಯಾನ ಇಲ್ಲಿ ಬಹಳ ಹತ್ತಿರದಿಂದ ಇವರು ವೀಕ್ಷಿಸ್ತಾ ಇರ್ತಾರೆ. ಹಾಗೇನಾದ್ರೂ ನೀವು ಸಿಕ್ಕಾಕೊಂಡ್ರೆ, ಯಾಕೆಂತ ಹೇಳಿದ್ರೆ ಇಲ್ಲಿದ್ದು ಏನು ಅಫಿಷಿಯಲ್ ಚಾನೆಲ್ಸ್ ಇದೆ, ಅಫಿಷಿಯಲ್ ಗವರ್ಮೆಂಟ್ ಏನು ಪ್ಲಾಟ್ಫಾರ್ಮ್ ಇದೆ, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನ್ಯೂಸ್ ಚಾನೆಲ್ ಆಗಿರ್ಬೋದು, ಏನೇ ಆದ್ರೂ ಅವರ ಮುಖಾಂತರ ಏನ್ ನಿಮಗೆ ನ್ಯೂಸ್ ಸಿಗುತ್ತೆ ಅಥವಾ ಎಂಬಸಿ ಕಡೆಯಿಂದ ಬರೋ ನ್ಯೂಸ್ ಮಾತ್ರ ಶೇರ್ ಮಾಡಿ. ಮಿಕ್ಕಿದ್ ಯಾವ್ದು ಶೇರ್ ಮಾಡಕ್ಕೂ ಅಥವಾ ಅದಕ್ಕೆ ಪೋಸ್ಟ್ ಮಾಡಕ್ ಹೋಗ್ಬೇಡಿ ನೀವು. ಮತ್ತೆ ನಿಮಗೆ ಎಷ್ಟೋ ಲಕ್ಷಗಟ್ಟಲೆ ಫೈನು ಮತ್ತೆ ತಿಂಗಳಗಟ್ಟಲೆ ನೀವು ಜೈಲಲ್ಲಿ ಇರಬೇಕಾಗುತ್ತೆ. ಮತ್ತೆ ಇಲ್ಲಿಂದ ಡಿಪೋರ್ಟ್ ಮಾಡಿ ಪರ್ಮನೆಂಟ್ ನಿಮ್ಮ ಜೀವ ಪರ್ಯಂತ ಇಲ್ಲಿ ದುಬೈಗೆ ಬರದಂತ ಒಂದು ಕಾನೂನು ಸಹ ಇದೆ. ಸೊ ಅದನ್ನ ಬಹಳ ಎಚ್ಚರಿಕೆಯಿಂದ ಇಟ್ಕೊಳ್ಳಿ. ಏನು ಇಲ್ಲಿದ್ದು ಗೌರ್ಮೆಂಟ್ ಅಫಿಷಿಯಲ್ ಚಾನೆಲ್ಸ್ ಏನಿದೆ ಅದನ್ನ ಮಾತ್ರ ಫಾಲೋ ಅಪ್ ಮಾಡಿ. ಸೊ ಈ ಇಂಡಿಯಾದಿಂದೆಲ್ಲ ಬರುವ ನ್ಯೂಸ್, ಫೇಕ್ ನ್ಯೂಸ್, ಬುರ್ಜ್ ಖಲೀಫಾ, ಬುರ್ಜ್ ಅಲ್ ಅರಬ್ ಹೊಡೆದ್ರು, ಆ ರೀತಿ ಎಲ್ಲ ಯಾವುದಕ್ಕೂ ಶೇರ್ ಮಾಡಬೇಡಿ. ಎಲ್ಲ ಸೇಫ್ಟಿ ಆಗಿತ್ತು ಸರ್. ನಾವು ನಿಜವಾಗ್ಲೂ ದುಬೈಯಲ್ಲಿ ಬಹಳ ಖುಷಿಯಲ್ಲಿದ್ದೀವಿ, ಸೇಫ್ಟಿಯಲ್ಲಿದ್ದೀವಿ. ಎಸ್, ಥ್ಯಾಂಕ್ ಯು ಸೋ ಮಚ್ ರಫೀಕ್ ಅವರ. ಈಗ ಇರಾನ್ ಪ್ರತೀಕಾರ ತೆಗೆದುಕೊಳ್ಳೋದಕ್ಕೆ ಹೊರಟು ತನ್ನ ಅಕ್ಕಪಕ್ಕದ ದೇಶಗಳಲ್ಲಿ, ಅವು ಇಸ್ಲಾಮಿಕ್ ದೇಶಗಳೇ, ಯಾವ್ಯಾವ ದೇಶದಲ್ಲಿ ಅಮೇರಿಕದ ಸೈನಿಕ ನೆಲೆಗಳಿದ್ದವು, ಯಾವ್ಯಾವ ದೇಶಗಳು ಅಮೇರಿಕಕ್ಕೆ ಸೈನಿಕ ನೆಲೆಗಳನ್ನು ಕಟ್ಟಿಕೊಳ್ಳೋದಕ್ಕೆ ಜಾಗ ಮತ್ತು ಇತರ ಫೆಸಿಲಿಟಿಗಳನ್ನು ಕೊಟ್ಟಿದ್ದವೋ ಅಲ್ಲೆಲ್ಲ ದಾಳಿಯನ್ನು ಆರಂಭಿಸಿದೆ. ಕುವೈತ್ನಲ್ಲಿ ಅಮೇರಿಕದ 3 ಯುದ್ಧ ವಿಮಾನಗಳನ್ನು ಇರಾನಿಯನ್ ಮಿಸೈಲ್ಗಳು ಹೊಡೆದಾಕಿದವೆ. ಅಮೆರಿಕದ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ. ಈಗ ಯುದ್ಧ ವಿಮಾನಗಳು ಫ್ರೆಂಡ್ಲಿ ಫೈಟ್ನಲ್ಲಿ ಬಿದ್ದಿದ್ದಾವೆ ಅಂದಿದ್ದಾರೆ. ಏನು ಫ್ರೆಂಡ್ಲಿ ಫೈಟೋ ಗೊತ್ತಾಗ್ತಿಲ್ಲ.
ಒಂದು F-15 ಸೇರಿದಂತೆ 3 ಯುದ್ಧ ವಿಮಾನಗಳನ್ನು ಕಳೆದುಕೊಂಡಿದೆ ಅಮೆರಿಕ. ಒಂದರ ಪೈಲಟ್ ಎಜೆಕ್ಟ್ ಆಗಿ ಪ್ರಾಣ ಉಳಿಸಿಕೊಂಡಿದ್ದಾನೆ. F-15 ಪೈಲಟ್ شوف هذا المسير يا الربع. شوف انزلوا هذول. شوف فيها واحد. شوف هذا المسير يا الربع. Yes, 1 minute. لا شبه الدبه. شوف فيها واحد. شوف هذا المسير يا الربع. شوف انزلوا هذول. شوف فيها واحد. شوف هذا المسير يا الربع. شوف انزلوا هذول. شوف 3 ಸೈನಿಕರನ್ನ ಕಳೆದುಕೊಂಡಿದೆ ಅಮೆರಿಕ. ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಅಮೆರಿಕ ಈ ಕಾರ್ಯಾಚರಣೆಗೆ ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಹೆಸರಿಟ್ಟಿದೆ. ಇಸ್ರೇಲ್ ಆಪರೇಷನ್ ರೋರಿಂಗ್ ಲಯನ್ ಅಂತ ಹೆಸರಿಟ್ಟಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಮಾತುಕತೆಗೆ ಸಿದ್ಧ ಅಂದಿದ್ದಾರೆ. ರಾಜತಾಂತ್ರಿಕ ಮಾತುಕತೆಗೆ ಸಿದ್ಧ ಅಂದಿದ್ದಾರೆ ಅಬ್ಬಾಸ್ ಅರಾಗ್ಚಿ. ನಾವು ದಾಳಿ ಮಾಡ್ತಾ ಇರೋದು ಸ್ವಯಂ ರಕ್ಷಣೆಗೆ, ರಾಜತಾಂತ್ರಿಕ ಮಾತುಕತೆಗೆ ತಯಾರಿದ್ದೀವಿ. ಇರಾನ್ ವಿದೇಶಾಂಗ ಸಚಿವರ ಹೇಳಿಕೆ. ಪ್ರಧಾನಿ ನರೇಂದ್ರ ಮೋದಿ ಭಾರತದ ಪರವಾಗಿ ಶಾಂತಿ ಸಂದೇಶ ಕೊಟ್ಟಿದ್ದಾರೆ. ಕೆನಡಾ ಪ್ರಧಾನಿ ಭಾರತ ಪ್ರವಾಸದಲ್ಲಿದ್ದಾರೆ. ಕೆನಡಾದ ಡೆಲಿಗೇಷನ್ ಜೊತೆಗಿನ ಮಾತುಕತೆಯಲ್ಲಿ ದ್ವಿಪಕ್ಷೀಯ ಸಭೆಯಲ್ಲಿ ನರೇಂದ್ರ ಮೋದಿ ಈ ಮಾತನ್ನು ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಅತ್ಯಂತ ಚಿಂತಾಜನಕ ವಿಷಯ. ಎಲ್ಲ ದೇಶಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡ್ತೇವೆ. ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಬೆಂಬಲ ಕೊಡುತ್ತೆ ಅಂತ. ಈ ಸಂಘರ್ಷದಿಂದ ಸಾಧ್ಯ ಆದಷ್ಟು ಅಂತರ ಕಾಪಾಡಿಕೊಂಡಿರುವ ರಷ್ಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆಗೆ ಮಾತನಾಡಿದೆ. ಅಧ್ಯಕ್ಷ ಜಾಯೆದ್ಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕಾಲ್ ಮಾಡಿ ಮಾತಾಡಿದ. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇದೇನು ಸದ್ಯಕ್ಕೆ ನಿಲ್ಲೋ ಥರ ಕಾಣಿಸ್ತಾ ಇದೆಯಾ ನಿಮಗೆ? ನನಗೆ ನೋಡಿದರೆ ದಿನದಿಂದ ದಿನಕ್ಕೆ ಬೆಳೀತಾ ಹೋಗುತ್ತೆ ಯುದ್ಧ ಅನ್ನಿಸ್ತಾ ಇದೆ. ಅದಿತ್ತು ಡೊನಾಲ್ಡ್ ಟ್ರಂಪ್ ಅವರ ಮಾತುಗಳನ್ನು ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಅವರ ಇಂಟೆಂಟನ್ನು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಯುದ್ಧ ಇರಾನ್ನಲ್ಲಿ ಒಂದು ರಿಜೀಮ್ ಚೇಂಜ್ ನೋಡೋಕ್ಕೆ ಮಾತ್ರ ಮುಕ್ತಾಯ ಆಗಬೇಕು ಅಂತಕ್ಕಂಥದ್ದು ಅಮೆರಿಕದ ಇಂಟೆಂಟ್ ಆಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಸ್, ತಮಗೆ ಬೇಕಾದಂಥ ಒಬ್ಬ ಅಧ್ಯಕ್ಷನ ಕರ್ಕೊಂಬಂದು ಕೂಡಿಸೋದು. ಯಾಕೆಂದರೆ ಇದೇನು ಮೊದಲಲ್ಲ. 1954 ಆಗಿನ ಪ್ರಧಾನಿ ಮೊಹಮ್ಮದ್ ಮೊಸಾಡೆ
ಆಯಿಲ್ ಕಾರ್ಪೊರೇಷನನ್ನು ನ್ಯಾಷನಲೈಸ್ ಮಾಡಲಿಕ್ಕೆ ಹೋದಾಗಲೇ ಅಮೇರಿಕಾ CIA ಕವರ್ಟ್ ಆಪರೇಷನ್ಸ್ ಮೂಲಕ ಇರಾನಿನ ಆ ಒಂದು ಅಧ್ಯಕ್ಷನನ್ನು ಹತ್ಯೆ ಮಾಡಿತ್ತು. ಅದಾದಮೇಲೆ ಅಲ್ಲಿ ಶಾ ಪಹಲ್ವಿ ರಾಜರು ಬಂದು ಕೂತ್ಕೊಂಡ್ರು. ಎಸ್. ಅದಾದಮೇಲೆ 1979ರಲ್ಲಿ ಅಗೇನ್ ಇರಾನಿನ ಕ್ರಾಂತಿ ನಡೆದ ನಂತರ ಅಲ್ಲಿ ಶರಿಯಾ ಕಾನೂನಿನ ಮೂಲಕ ಒಂದು ಖೊಮೇನಿ ಆಡಳಿತ, ಸರ್ವಾಧಿಕಾರತ್ವದ ಆಡಳಿತ ಆರಂಭವಾಯಿತು. ಈಗ ಅದನ್ನು ರಿವರ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಅಮೇರಿಕಾ, ಇಸ್ರೇಲ್ ಜಂಟಿಯಾಗಿ ಇರಾನಿನಲ್ಲಿ ಮಾಡ್ತಾ ಇದೆ. ನೋ ಡೌಟ್ ಇಸ್ರೇಲ್ನ ಇಂಟೆಂಟ್ ಆಗಿರ್ತಕ್ಕಂಥದ್ದು ತನ್ನ ಪಕ್ಕದಲ್ಲೊಂದು ನ್ಯೂಕ್ಲಿಯರ್ ದೇಶ ಯಾವುದೇ ಕಾರಣಕ್ಕೂ ಬೇಡ ಅಂತಕ್ಕಂಥದ್ದು. ಯಾಕಂದರೆ ಆ ನ್ಯೂಕ್ಲಿಯರ್ ದೇಶದ ಅಸ್ತಿತ್ವವೇ ಇಸ್ರೇಲ್ನ ಅಸ್ತಿತ್ವಕ್ಕೆ ಒಂದು ರೀತಿಯ ಸಂಚಕಾರವನ್ನು ತರುತ್ತೆ ಯಾವುದೇ ಕ್ಷಣಕ್ಕೂ. ಈಗ ಯಾಕೆ ಲಿಬಿಯಾನ ಪೂರ್ತಿಯಾಗಿ ನ್ಯಾಟೋ ಪಡೆಗಳು ಧ್ವಸ್ತಗೊಳಿಸಿದ್ವು, ಆದರೆ ನಿಮ್ಗೆ ನಾರ್ತ್ ಕೊರಿಯಾನ ಧ್ವಸ್ತಗೊಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಅಲ್ಲಿ ನಾರ್ತ್ ಕೊರಿಯಾದ ಹತ್ರ ನ್ಯೂಕ್ಲಿಯರ್ ಇದೆ. ಪಾಕಿಸ್ತಾನ್ ಕಡೆ ಯಾವಾಗ ನ್ಯೂಕ್ಲಿಯರ್ ಪವರ್ ಬಂತೋ ಇವತ್ತಿಗೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಡೆದ ಸಂದರ್ಭದಲ್ಲಿ ಪಾಶ್ಚಿಮಾತ್ಯ ದೇಶಗಳು ಭಾರತಕ್ಕೆ ಅಡ್ವೈಸ್ ಮಾಡ್ತವೆ, ದಯವಿಟ್ಟು ರಿಸ್ಟ್ರೈನ್ ಮಾಡಿ ಅಂತಕ್ಕಂಥದ್ದು. ಯಾಕಂದರೆ ಪಾಕಿಸ್ತಾನ್ ನ್ಯೂಕ್ಲಿಯರ್ ದೇಶ ಅನ್ನುವ ಕಾರಣಕ್ಕೋಸ್ಕರ ಎರಡೂ ದೇಶಗಳ ಯುದ್ಧ ಎಲ್ಲಿ ಹೋಗುತ್ತೆ ಅನ್ನುವ ಹೆದರಿಕೆ ನಿಶ್ಚಿತವಾಗಿದೆ. ಹೀಗಿರುವಾಗ ಇಸ್ರೇಲ್ನ ಇಂಟೆಂಟ್ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇರಾನಿನಲ್ಲಿ ಖೊಮೆನೈ ಆಡಳಿತ ಅಂತ್ಯಗೊಂಡು ಬೇಕಾದ್ರೆ ಅಲ್ಲೊಂದು ಇಂಟ್ರೀಮ್ ಸರ್ಕಾರ ಸ್ಥಾಪನೆ ಆಗಲಿ, ಆದರೆ ಅದು ಜೋರ್ಡಾನ್, ಈಜಿಪ್ಟ್, ಅಕ್ಕಪಕ್ಕದ ರಾಷ್ಟ್ರಗಳಂತೆ ಈಗ ಅಲ್ಲಿ ಆಂಟಿ ಇಸ್ರೇಲ್ ಸರ್ಕಾರ ಇರಬಾರ್ದು ಅಂತಕ್ಕಂಥದ್ದು ಇಸ್ರೇಲ್ನ ಉದ್ದೇಶ ಆಗಿರುತ್ತೆ. ಇಡೀ ಯುದ್ಧದ ಉದ್ದೇಶ ಅಲ್ಲಿಗೆ ಇಸ್ರೇಲ್ ಅದನ್ನು ನೋಡುತ್ತೆ. ಬಟ್ ನನಗನ್ಸುತ್ತೆ ಅಮೇರಿಕಾ ನೋಡ್ತಾ ಇರತಕ್ಕಂಥದ್ದು ತನ್ನ ತನ್ನ ಪ್ರಾಫಿಟ್ಗಳು ನಷ್ಟ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಡಿಡಾಲರೈಸೇಷನ್ನ ರೂಪದಲ್ಲಿ ಬೇರೆ ಬೇರೆ ಭಾರತ ಇರ್ಬೋದು, ಬ್ರೆಜಿಲ್ ಇರ್ಬೋದು, ಚೈನಾ ಇರ್ಬೋದು, ರಷ್ಯಾ ಜೊತೆ ಭಾರತದ ಒಂದು ಬಿಸ್ನೆಸ್ಸನ್ನು ಕೂಡ ನಾವು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಡಿಡಾಲರೈಸೇಷನ್ ಅಂದರೆ ಎನರ್ಜಿ ಸೆಕ್ಟರ್ ಡಿಡಾಲರೈಸೇಷನ್ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವೆನೆಜುವೆಲಾ ಜೊತೆಗೆ ಇರಾನ್ ಕೂಡ ತನ್ನ ಅಡಿಗೆ ಬಂದರೆ ಅಥವಾ ತನ್ನ ಮಾತು ಕೇಳುವ ಸರ್ಕಾರ ಅಲ್ಲಿ ಸ್ಥಾಪನೆ ಆದರೆ, ಯಾಕಂದ್ರೆ ನೀವು ನೋಡಿ 2003ರಲ್ಲಿ ಯಾವಾಗ ಇರಾಕ್ ಮೇಲೆ ಅಮೇರಿಕಾ ದಾಳಿ ಮಾಡ್ತು, ಅಮೇರಿಕನ್ ಫೋರ್ಸಸ್ಗಳು ಮೊದಲು ಹೋಗಿದ್ಲು ಕಿರ್ಕುಕ್, ಹೌದು, ಎಲ್ಲ ಆಯಿಲ್ ರಿಚ್ ಪ್ರದೇಶಗಳಿಗೆ. ಆಮೇಲೆ ಅಲ್ಲೊಂದು ಆಯಿಲ್ ಒಂದು ಫ್ರೆಂಚೈಸ್ನ ರೂಪದಲ್ಲಿ ಒಂದು ಮಿನ್ನಲ್ ಬಕರ್ ಅನ್ನುವ ರೀತಿಯ ಒಂದು ಹೆಸರಿತ್ತು ನೋಡಿ, ಅಲ್ಲಿಗೆ ಹೋಗಿ ಅಮೇರಿಕನ್ ಫೋರ್ಸಸ್ಗಳು ಮೊದಲು ಹೋಗಿದ್ವು. ಯಾಕಂದರೆ ಅಲ್ಲಿನ ಆಯಿಲ್ ರಿಸೋರ್ಸಸ್ ಮೇಲೆ ಅಮೇರಿಕಾದ ಕಣ್ಣಿತ್ತು. ಈಗಲೂ ಕೂಡ ನನಗನ್ಸುತ್ತೆ ಇಸ್ರೇಲ್ ಮತ್ತು ಅಮೇರಿಕಾ ಜಂಟಿಯಾಗಿ ಆಪರೇಷನ್ ನಡೆಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ರಿಜಿಮ್ ಚೇಂಜ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಇಸ್ರೇಲ್. ಕರೆಕ್ಟ್. ರಿಜಿಮ್ ಚೇಂಜ್ ಇನ್ ಟರ್ಮ್ಸ್ ಆಫ್ ಪ್ರಾಫಿಟ್ಸ್, ಇನ್ ಟರ್ಮ್ಸ್ ಆಫ್ ಆಯಿಲ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಅಮೇರಿಕಾ. ಆ ದೃಷ್ಟಿಯಿಂದ ಈ ಯುದ್ಧ ನಡೀತಾ ಇದೆ. ಇಲ್ಲಾಂದರೆ ಮೊದಲನೇ ದಿನವೇ ಖೊಮೆನೈಯನ್ನು ಎಲಿಮಿನೇಟ್ ಮಾಡಬೇಕು ಅಂತಕ್ಕಂಥ ಅಮೇರಿಕನ ಸ್ಪೆಕ್ಟಾಕಲ್ ಏನಿತ್ತು. ಇಡೀ ಯುದ್ಧ ಅಮೇರಿಕಾದ ಬದಿಗೆ ಒಂದೇ ದಿನಕ್ಕೆ ಹೋಗಿದ್ದಂತೆ ಯಾಕೆ ಕಂಡು ಬರ್ತಾ ಇದೆ? ಖಮೇನಿ ಇಲ್ಲ, ಖಮೇನಿ ಇಸ್ ಎಲಿಮಿನೇಟೆಡ್. ಹೌದು. ಆ ಕಾರಣದಿಂದ ಈಗ ಬೂಟ್ಸ್ ಆನ್ ಗ್ರೌಂಡ್ ಹೋಗ್ತಾರೋ ಅಥವಾ ಈಗೇನು ಇರಾನ್ ವಿದೇಶಾಂಗ ಸಚಿವರು ಹೇಳ್ತಿದ್ದಾರೆ ಮಾತುಕತೆಗೆ ನಾವು ತಯಾರು ಅಂತಕ್ಕಂಥದ್ದು, ಅಲ್ಲಿನ ರಿಜೀಮ್ ಕೂಡ ಅಲ್ಲಿ ಯಾರು ಅದನ್ನು ನಡೆಸ್ತಾ ಇದ್ದಾರೆ ಅವ್ರಿಗೂ ಕೂಡ ಇದನ್ನು ಭಾಳ ದಿನ ಸಸ್ಟೈನ್ ಮಾಡೋದು ಕಷ್ಟ. ಬೂಟ್ಸ್ ಆನ್ ಗ್ರೌಂಡ್ ಹೋಗೋದಿಲ್ಲ ಅಂತ ನನಗೆ ಅನ್ನಿಸ್ತಾ ಇರೋದು ಅದೇ ಕಾರಣಕ್ಕೆ. ಮೇ ನಾಟ್ ಬಿ. ಈಗ ಈ ಯುದ್ಧದ ಆರಂಭದ ಮುಂಚಿನ ವಾರ ಅಜಿತ್, ಅಮೇರಿಕಾ ಮತ್ತು ಇರಾನ್ ನಡುವೆ ಮತ್ತೊಂದು ದೇಶದಲ್ಲಿ ಒಮಾನ್ನಲ್ಲಿ ಮಾತುಕತೆ ನಡೀತಾ ಇತ್ತು. ಹೌದು. ಹಿಂದೆ ಸ್ವೀಡನ್ನಲ್ಲಿ ಈ ಮಾತುಕತೆ ನಡೆದಿತ್ತು. ಕರೆಕ್ಟ್. ಡೆಫಿನೆಟ್ಲಿ ಎರಡೂ ಕಡೆ ಒಂದು ರೀತಿಯಾಗಿರ್ತಕ್ಕಂಥ ಯುದ್ಧದ ಮೊದಲಿನ ಉತ್ಸಾಹದ ನಂತರ ಡಿಎಸ್ಕಲೇಷನ್ನ ಪ್ರಯತ್ನ ನಡೆದಾಗ, ಡಿಎಸ್ಕಲೇಷನ್ ಅರ್ಥ ಏನು? ಅಮೇರಿಕಾ ವಿಲ್ ನಾಟ್ ಅಟ್ಯಾಕ್ ಯು, ಯು ಹ್ಯಾವ್ ಟು ಚೇಂಜ್ ದ ರಿಜಿಮ್. ರಿಜಿಮ್ ಇನ್ ದ ಸೆನ್ಸ್ ಏನು? ಈಗೇನು ಹೊರಗಿನಿಂದ ಬಂದು ಈಗ ಹಮೀದ್ ಕರ್ಜಾ ಇದ್ರಪ್ಪ, ಹಿ ವಾಸ್ ಅಮೇರಿಕನ್ ಎಜುಕೇಟೆಡ್ ಅಫ್ಘಾನ್. ಹೌದು ಹೌದು. ಅವ್ರನ್ನ ಬಂದಲ್ಲಿ ಚುನಾವಣೆಯ ಮೂಲಕ ಅಮೇರಿಕಾ ಪ್ರತಿಷ್ಠಾಪನೆಗೊಳಿಸ್ತು. ಅದೇ ರೀತಿಯ ಪ್ರಯತ್ನವನ್ನ ಅಮೇರಿಕಾ ಇರಾನ್ ಮೇಲೆ ಮಾಡುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಬಟ್ ಅಜಿತ್, ಇದರಲ್ಲಿ ನೋಡಿ, ಚೈನಾ ದೊಡ್ಡ ಮಟ್ಟದಲ್ಲಿ ಈ ಯುದ್ಧದ ನಷ್ಟ ಯಾರಿಗಾದ್ರೂ ಆಗೋದಿದ್ರೆ ತೈಲದ ಮುಖಾಂತರ ಅದು ಚೈನಾಗೆ. ಬಟ್ ಚೈನಾ ಹ್ಯಾಸ್ ಕೆಪ್ಟ್ ಇಟ್ಸ್ ಮಮ್.
ಚೈನಾ ಯುದ್ಧದಲ್ಲಿ ಆದರೆ ಮಾತಾಡ್ತಾನೆ ಇಲ್ಲ. ಮಾತಾಡ್ತಿಲ್ಲ. ರಷ್ಯಾ ಇಷ್ಟು ದಿನಗಳ ಕಾಲ ಇರಾನ್ಗೆ ಶಸ್ತ್ರಾಸ್ತ್ರಗಳ ಸಹಿತವಾಗಿ ಒಂದು ಸಪೋರ್ಟನ್ನು ರಷ್ಯಾ ಮಾಡ್ತಾ ಇತ್ತು. ಹೌದು. ಬಟ್ ರಷ್ಯಾಗೆ ಗೊತ್ತಿದೆ, ಒಂದು ವೇಳೆ ರಷ್ಯಾ ಅದರಲ್ಲಿ ಇನ್ವಾಲ್ವ್ ಆದರೆ ಮಹಾಯುದ್ಧ ನಡೀತಕ್ಕಂಥ ಸಾಧ್ಯತೆಗಳು, ಹೌದು, ಅಥವಾ ರಷ್ಯಾ ಅದರಲ್ಲಿ ಇರಾನ್ನ ಜೊತೆಗೂಡಿ ಏನಾದರೂ ಮಾಡ್ಲಿಕ್ಕೆ ಹೋದರೆ ರಷ್ಯಾಗೂ ಕೂಡ ಅದರ ಫೈನಾನ್ಷಿಯಲ್ ಲಾಸ್ ಇದೆ. ಒಂದು ವೇಳೆ ಇರಾನ್ನಲ್ಲಿ ಅಮೆರಿಕ ಬಂದು ಕೂರ್ತಕ್ಕಂಥದ್ದು ರಷ್ಯಾಗೊಂದು ಹೊಸ ಮಾರ್ಕೆಟನ್ನು ಚೈನಾದ ರೂಪದಲ್ಲಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಯಾಕಂದರೆ ಸ್ಯಾಂಕ್ಷನ್ನ ಕಾರಣದಿಂದಾಗಿ ಭಾರತ ಈಗ ಒಂದು ಸ್ವಲ್ಪ ಹಿಂದೆ ಹೆಜ್ಜೆ ಇಟ್ಟಿದೆ. ಕರೆಕ್ಟ್. ಬಟ್ ಈ ಯುದ್ಧದ ನಂತರ ರಷ್ಯಾ ಮೇ ಬಿ ಎ ನ್ಯೂ ಶಾಪಿಂಗ್ ಸ್ಪ್ರೀಯಲ್ಲಿರುತ್ತೆ. ಆಗ ಅದು ಚೈನಾ ನಿಶ್ಚಿತವಾಗಿ ಚೈನಾ ಮತ್ತು ರಷ್ಯಾದ ನಡುವೆ ಒಂದು ಬಾಂಡಿಂಗ್ ಜಾಸ್ತಿ ಆಗುತ್ತೆ. ಜೊತೆಗೆ ನನಗನ್ಸುತ್ತೆ ವಿಶ್ವದ ಮಹಾಶಕ್ತಿಗಳು, ಇದು ಬಹಳ ಕೆಳಮಟ್ಟದಲ್ಲೂ ನಡೆಯುತ್ತೆ, ವಿಶ್ವದ ಮಹಾಶಕ್ತಿಗಳಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ನೀವು ಅದನ್ನು ಗುಳುಮ್ ಮಾಡಿದರೆ ನಾವು ಸುಮ್ಮನೆ ಕೂಡ್ತೀವಿ, ನ್ಯಾಚುರಲಿ ನಾವು ಒಬ್ರಿಗೊಬ್ರು ಮಧ್ಯಪ್ರವೇಶ ಮಾಡೋಲ್ಲ ಅಂತಕ್ಕಂಥದ್ದು. ಪ್ರಾಯಶಃ ನ್ಯೂಕ್ಲಿಯರ್ ನೇಷನ್ಸ್ಗಳಾಗಿರೋದ್ರಿಂದ ಮಹಾಯುದ್ಧದ ತೀವ್ರತೆ, ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್, ಹ್ಯೂಮನ್ ಕಾನ್ಸಿಕ್ವೆನ್ಸ್, ಅದನ್ನು ದೃಷ್ಟಿಯಲ್ಲಿಟ್ಕೊಂಡು ಒಬ್ಬರ ವಿರುದ್ಧ ಒಬ್ಬರು ಹೋಗ್ತಾ ಇಲ್ಲ. ಅಮೇರಿಕಾದ ಈ ಒಂದು ದಾರ್ಷ್ಟ್ಯ ಏನಿದೆ, ಒಡಾಸಿಟಿ ಏನಿದೆ, ಮಧ್ಯಪ್ರಾಚ್ಯದಲ್ಲಿ ಬಂದು ಇರಾನಿನಲ್ಲಿ ಹಿಂದೆಲ್ಲ ಕವರ್ಟ್ ಆಪರೇಷನ್ಸ್ಗಳು ನಡೀತಾ ಇದ್ವು ಅಜಿತ್. ಬಾಂಗ್ಲಾದಲ್ಲಿ ಪ್ರಧಾನಮಂತ್ರಿಯನ್ನ ಎಲಿಮಿನೇಟ್ ಮಾಡಲಾಯಿತು. ದಟ್ ವಾಸ್ ಎ ಕವರ್ಟ್ ಆಪರೇಷನ್ಸ್ ಬೈ CIA. ಕರೆಕ್ಟ್. ನೇಪಾಳದಲ್ಲಿ ರಾಜ ಬೀರೇಂದ್ರಯ್ಯ ಇಡೀ ಫ್ಯಾಮಿಲಿಯನ್ನ ಎಲಿಮಿನೇಟ್ ಮಾಡಲಾಯಿತು. ದಟ್ ವಾಸ್ ಅ ಕವರ್ಟ್ ಆಪರೇಷನ್ ಬೈ ಇಂಟೆಲಿಜೆನ್ಸ್ ಏಜೆನ್ಸೀಸ್. ಹಿಂದೆ ವೆನಿಜುವೆಲಾದಲ್ಲಿ ಕೂಡ ಮಾಡಲಾಯಿತು. ಇತ್ತೀಚೆಗೆ ವೆನಿಜುವೆಲಾದಲ್ಲಿ ನೇರವಾಗಿರ್ತಕ್ಕಂಥ ಆಪರೇಷನ್ಸ್ಗಳು ನಡೀತಾ ಇದೆ. ಹೌದು. ಪ್ರಾಯಶಃ ನನಗನ್ಸುತ್ತೆ ನೋಡಿ, ಮೊದಲ ಇರಾಕ್ ಯುದ್ಧ ಸೀನಿಯರ್ ಬುಷ್, ಎರಡನೇ ಇರಾಕ್ ಯುದ್ಧ ಜೂನಿಯರ್ ಬುಷ್, ಅದಾದ ನಂತರದ ಯುದ್ಧಗಳು ಒಬಾಮಾ, ಮೊನ್ನೆಯ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಜೋ ಬೈಡನ್, ಅದಾದ ಮೇಲೆ ಈ ಯುದ್ಧ ಡೊನಾಲ್ಡ್ ಟ್ರಂಪ್ ಏನು ವೆನಿಜುವಾಲಾದಲ್ಲಿ ನಡೆಸ್ತಾ ಇದ್ದಾರೆ, ಇರಾನ್ನಲ್ಲಿ ನಡೆಸ್ತಾ ಇದ್ದಾರೆ ಎನ್ನುವುದನ್ನು ನೋಡಿದರೆ ಮತ್ತೊಮ್ಮೆ ಅಮೆರಿಕ ತನ್ನ ನಾವು ನಿಮ್ಗೆ ನೆನಪಿದ್ರೆ ಅಜಿತ್, ಉಕ್ರೇನ್ನ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಜೋ ಬೈಡನ್ರ ಒಟ್ಟಾರೆ ಅಗ್ರೆಸಿವ್ ಇಲ್ಲದೆ ಇರತಕ್ಕಂಥದ್ದು ಅಮೆರಿಕದ ಪ್ರೆಸೆನ್ಸ್ ಅನ್ನ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಕಡಿಮೆ ಮಾಡ್ತಾ ಇದೆ. ಕರೆಕ್ಟ್. ಹೌದು. ಬಟ್ ವೆನಿಜುವೆಲಾ ಮತ್ತು ಇರಾನ್ನಲ್ಲಿ ಡೊನಾಲ್ಡ್ ಟ್ರಂಪ್ ಸರ್ಕಾರದ ರೂಪದಲ್ಲಿ ಅಮೆರಿಕ ನಡೆದುಕೊಂಡಿರ್ತಕ್ಕಂಥ ರೀತಿಯನ್ನು ಗಮನಿಸಿದ್ರೆ ಆ ಸೂಪರ್ ಪವರ್ ಏನ್ ಸ್ಟೇಟಸ್ ಇದೆ ಅದನ್ನು ಇನ್ನೊಮ್ಮೆ ಲೆಜಿಟಿಮೈಸ್ ಮಾಡ್ತಕ್ಕಂಥ ಪ್ರಯತ್ನದ ಭಾಗವಾಗಿ ನೋಡ್ಲಾಗತ್ತೆ. ಅಮೆರಿಕ ಸರ್ವೈವ್ ಆಗಿರೋದು ಹೆಂಗೆ? ಬಿಗ್ ಆಯಿಲ್, ಬಿಗ್ ಮನಿ, ಬಿಗ್ ಆರ್ಮಿ. ಆಯಿಲ್ನಿಂದ ಹಣ ಬರುತ್ತೆ, ಹಣದಿಂದ ಶಸ್ತ್ರಾಸ್ತ್ರಗಳು ಬರುತ್ತೆ. ಈ ರೀತಿಯ ಯುದ್ಧಗಳಲ್ಲೂ ಕೂಡ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಲಾಭ ಇದೆ ಅಜಿತ್. ಬರೀ ಯುದ್ಧ ಯಾರು ಡಿಸ್ಟ್ರಾಯ್ ಮಾಡ್ತಾರೋ ಅವ್ರು ರೀಬಿಲ್ಡು ಮಾಡ್ತಾರೆ. ನಾವು ದಟ್ಸ್ ವಾಟ್ ವಿ ಹ್ಯಾವ್ ಸೀನ್ ಇನ್ ಅಫ್ಘಾನಿಸ್ತಾನ್. ಕರೆಕ್ಟ್. ಹೌದು. ಇರಾಕ್ನಲ್ಲಿ ಆ ಒಂದು ಕಂಟ್ರೋಲ್ ಸಿಗಲಿಲ್ಲ, ಬಿಕಾಸ್ ಅಲ್ಲಿ ಎಕ್ದಮ್ ಇರಾಕ್ ಮತ್ತು ಸಿರಿಯಾ ಭಾಗದಲ್ಲಿ ಇಸ್ಲಾಮಿಕ್ ಸ್ಟೇಟ್ ಬಂದು ಕೂರ್ತು ಸ್ವಲ್ಪ ದಿನಗಳ ಕಾಲ. ಬಟ್ ಇರಾನ್ನಲ್ಲಿ ನನಗನ್ಸುತ್ತೆ ಇರಾಕ್ ಮತ್ತು ಅಫ್ಘಾನಿಸ್ತಾನದಿಂದ ಕಲ್ತಿರ್ತಕ್ಕಂಥ ಪಾಠವನ್ನು ಗಮನಿಸಿದ್ರೆ ತುಂಬ ದಿನಗಳ ಕಾಲ ಯುದ್ಧವನ್ನು ಡ್ರ್ಯಾಗ್ ಮಾಡಲ್ಲ. ಫಸ್ಟ್ ಡೇ ದೇ ಹ್ಯಾವ್ ಎಲಿಮಿನೇಟೆಡ್ ಖೊಮನೈ. ನನಗನ್ಸುತ್ತೆ ಆ ಸ್ಟೇಟಸ್ಸಿಗೆ ಇನ್ನೊಂದು ಲೀಡರ್ಶಿಪ್ ಅನ್ನು ಬರ್ಲಿಕ್ಕೂ ಅವರು ಅವಕಾಶ ಮಾಡಿಕೊಡ್ತಾ ಇಲ್ಲ. ತಮ್ಮ ಪಪೆಟ್ ಬೇಕಾಗಿದೆ ಅವ್ರಿಗೆ, ತಮ್ಮ ಪಪೆಟ್ ಬೇಕು. ಆ ಪಪೆಟ್ ಅನ್ನ ಕೂರಿಸೋದು ಯಾವಾಗ? ಇರಾನ್ ಎಷ್ಟು ದಿನಗಳ ಕಾಲ ರೆಸಿಸ್ಟೆನ್ಸ್ ಮಾಡುತ್ತೆ. ಇರಾನಿನ ರೆಸಿಸ್ಟೆನ್ಸ್ ಅನ್ನ ಗಮನಿಸಿದ್ರೂ ಕೂಡ ಇವತ್ತಿನ ಟೆಕ್ನಾಲಜಿ ಮತ್ತು ದೃಶ್ಯದ ಕಾರಣದಿಂದ ನಮ್ಗೆ ಸ್ಪೆಕ್ಟಾಕಲ್ ಅನಿಸ್ತಾ ಇದೆ. ಕರೆಕ್ಟ್. ಬಟ್ ಇರಾನ್ ಹ್ಯಾಸ್ ಲಾಸ್ಟ್ ಅಂದ್ರೆ ಏನು, ಮನುಷ್ಯರನ್ನು ಕೂಡ ಕಳ್ಕೊಳ್ತಾ ಇದೆ, ತನ್ನ ಒಂದು ಪವರನ್ನು ಕೂಡ ನಿಶ್ಚಿತವಾಗಿ ಕಳ್ಕೊಳ್ತಾ ಇದೆ. ಯಾಕಂದರೆ ಅಕ್ಕಪಕ್ಕದ ರಾಷ್ಟ್ರಗಳ ಅಮೆರಿಕನ್ ಅಸೆಟ್ಸ್ಗಳ ಮೇಲೆ ದಾಳಿ ಮಾಡುವ ಅರ್ಥ ಆ ರಾಷ್ಟ್ರಗಳೊಂದಿಗೂ ಕೂಡ ವೈರತ್ವ ಅಂತಕ್ಕಂಥದ್ದು ಇರಾನ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ಹೀಗಾಗಿ ನನಗನ್ಸುತ್ತೆ ಅಜಿತ್, ದಿಸ್ ವಾರ್ ವಿಲ್ ಎಂಡ್ ಅಮೆರಿಕ ಯಾವಾಗ ತನ್ನ ಒಂದು ನಾಮಿನಿಯನ್ನು, ತನ್ನ ಪಪೆಟ್ಟನ್ನು ಇರಾನ್ ಮೇಲೆ ಕೂರಿಸ್ಲಿಕ್ಕೆ ಸಾಧ್ಯ ಆಗತ್ತಾ ಆಗಲ್ವಾ ಅನ್ನೋದ್ರ ಮೇಲೆ. ಎಸ್ ಅಲ್ಲಿ
ಇರಾನ್ ಮೇಲೆ ದಾಳಿ ಆಗ್ತಾ ಇದೆ, ಇರಾನ್ನಿಂದ ಪ್ರತಿದಾಳಿ ಆಗ್ತಾ ಇದೆ. ಅದರ ಪ್ರತಿಧ್ವನಿಗಳು ಭಾರತದಲ್ಲಿ ಯಾವ್ಯಾವ ಪಕ್ಷಗಳು ಯಾವ ಕಾರಣಕ್ಕೆ ಯಾರ್ಯಾರನ್ನು ಬೆಂಬಲಿಸ್ತವೆ ಅನ್ನೋದು ನಮಗೆಲ್ಲ ಗೊತ್ತಿರೋದೆ. ಪಕ್ಷಗಳ ಕಥೆ ಬಿಡಿ, ಇಲ್ಲಿ ಆಡಳಿತ ಮತ್ತು ವಿಪಕ್ಷ, ಸರ್ಕಾರ ಮತ್ತು ವಿಪಕ್ಷದ ಕೂಡ ವಿಭಿನ್ನ ನಿಲುವು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಖಮೇನಿ ಹತ್ಯೆಯನ್ನು ಖಂಡಿಸಿದ್ದಾರೆ. ನಿನ್ನೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದನ್ನು ಖಂಡಿಸಿ ಟ್ವೀಟ್ ಮಾಡಿದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಖಮೇನಿ ಹತ್ಯೆಯನ್ನು ಖಂಡಿಸುತ್ತದೆ. ಯುದ್ಧ ಘೋಷಣೆ ಮಾಡದೆ ಏಕಾಏಕಿ ದಾಳಿ ಮಾಡಲಾಗಿದೆ. ಈ ತೀವ್ರ ದುಃಖದ ಕ್ಷಣದಲ್ಲಿ ನಮ್ಮ ಆಳವಾದ ಸಂತಾಪಗಳು. ಎಐಸಿಸಿ ಅಧ್ಯಕ್ಷರ ಟ್ವೀಟ್ ಇದು. ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಯುಎಇ ಅಧ್ಯಕ್ಷ ಜಾಯದ್ ಅಲ್ ನಹ್ಯಾನ್ ಜೊತೆ ಮಾತನಾಡಿದೆ. ಯುಎಇ ಮೇಲಿನ ದಾಳಿಗಳನ್ನು ಭಾರತ ತೀವ್ರವಾಗಿ ಖಂಡಿಸುತ್ತೆ. ಈ ದಾಳಿಯಲ್ಲಿ ಸಂಭವಿಸಿದ ಜೀವಹಾನಿಗೆ ಸಂತಾಪ ಸೂಚಿಸಿದೆ. ಈ ಕಷ್ಟದ ಸಮಯದಲ್ಲಿ ಭಾರತ ಯುಎಇನೊಂದಿಗೆ ಒಗ್ಗಟ್ಟಿನಿಂದ ನಿಲ್ಲುತ್ತದೆ. ಯುಎಇಯಲ್ಲಿನ ಭಾರತೀಯರನ್ನು ನೋಡಿಕೊಂಡಿದ್ದಕ್ಕೆ ಧನ್ಯವಾದ ಅರ್ಪಿಸಿದೆ. ನಾವು ಪ್ರಾದೇಶಿಕ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಬೆಂಬಲಿಸುತ್ತೇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್. ಇನ್ನು ಅನೇಕ ಕಡೆಗಳಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ಕಾಶ್ಮೀರದಲ್ಲಿ ಕಾಶ್ಮೀರದ ಶ್ರೀನಗರದಲ್ಲಿ ಶಿಯಾ ಮುಸ್ಲಿಮರಿಂದ ಪ್ರತಿಭಟನೆ. ಭದ್ರತೆಗೆ ಬಂದಿದ್ದ ಪೊಲೀಸರಿಗೂ ಪ್ರತಿಭಟನಾಕಾರರಿಗೂ ಮಧ್ಯದಲ್ಲಿ ವಾಗ್ವಾದ ನಡೆದು ಟಿಯರ್ ಗ್ಯಾಸ್ ಪ್ರಯೋಗ ಮಾಡಲಾಗಿದೆ. ಶ್ರೀನಗರದಲ್ಲಿ ಬಂದ್ ವಾತಾವರಣ. ಶಿವಮೊಗ್ಗದಲ್ಲೂ ಶಿಯಾ ಮುಸ್ಲಿಮರ ಪ್ರತಿಭಟನೆಗಳು ನಡೆದಿದ್ದಾವೆ. ಶಿವಮೊಗ್ಗದ ಡಿಸಿ ಕಚೇರಿ ಎದುರು ಒಂದು ಕ್ವಿಕ್ ರಿಯಾಕ್ಷನ್ಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಹತ್ರ ಹೋಗ್ತಾ ಇದ್ದೀನಿ. ಪ್ರಶಾಂತ್, ಪ್ರಧಾನಿ ನರೇಂದ್ರ ಮೋದಿ ಅವರ ಇಸ್ರೇಲ್ ಭೇಟಿ, ಇಸ್ರೇಲ್ನಿಂದ ಅವರು ಹೊರಟ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ನ ಯುದ್ಧ ವಿಮಾನಗಳು ಇರಾನ್ ಒಳಗೆ ನುಗ್ಗದು. ಇಂಥ ಸಂದರ್ಭದಲ್ಲಿ ಭಾರತದ ನಿಲುವೇನಾಗಿರಬೇಕು? ಅದೇ ನೋಡಿ, ದಟ್ ಈಸ್ ಒನ್ ಕ್ಯೂರಿಯಸ್ ಪಾಯಿಂಟ್. ಹೌದು, ಭಾರತ ಮತ್ತು ಇರಾನ್ನ ಸಂಬಂಧಗಳು ಇಷ್ಟು ಗನಿಷ್ಠ ಆಗಿರುವಾಗ ಭಾರತದ ಪ್ರಧಾನಿ ಇಸ್ರೇಲ್ ಪ್ರವಾಸದಿಂದ ವಾಪಸ್ ಹೊರಟ ತಕ್ಷಣ ಬಾಂಬ್ಗಳನ್ನು ಇರಾನ್ ಮೇಲೆ ಹಾಕಲಾಗತ್ತೆ. ಇದೊಂದು ಚರ್ಚೆ ವಿಷಯ ಹೌದು. ಬಟ್ ನನಗನ್ಸುತ್ತೆ ನೋಡಿ, ದಿಸ್ ಈಸ್ ಯೂಸುವಲ್ ಪೊಲಿಟಿಕಲ್ ರಿಯಾಕ್ಷನ್ಸ್. ಯಾಕಂದರೆ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಶಿಯಾ ಮುಸ್ಲಿಂ ಸಮುದಾಯ ಇದೆ. ಆ ಶಿಯಾ ಸಮುದಾಯ ತನ್ನ ಆಕ್ರೋಶವನ್ನು, ತನ್ನ ಅಸಮಾಧಾನವನ್ನು, ಬೇಸರವನ್ನು ನಿಶ್ಚಿತವಾಗಿ ಪ್ರತಿಭಟನೆಗಳ ಮೂಲಕ ಹೊರಗಡೆ ಹಾಕ್ತಾ ಇದೆ. ಕಾಂಗ್ರೆಸ್ ಪಾರ್ಟಿ ಮುಸ್ಲಿಂ ಒಂದು ದೊಡ್ಡ ವೋಟ್ ಬೇಸ್ ಕಾಂಗ್ರೆಸ್ ಪಕ್ಷಕ್ಕೆ, ಹೀಗಾಗಿ ಖಮೆನೈ ಅಂತ್ಯಕ್ಕೆ, ಎಲಿಮಿನೇಷನ್ಗೆ ತನ್ನ ಖಂಡನೆ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ನನಗನ್ಸುತ್ತೆ, ವಾಟ್ ಈಸ್ ದ ರಿಯಾಕ್ಷನ್ ಆಫ್ ಪಾಲಿಸಿ ಮೇಕರ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ? ಕರೆಕ್ಟ್. ಅಲ್ಲಿ ಒಂದು ಅಂಬಿಗ್ವಿಟಿ ನಿಶ್ಚಿತವಾಗಿದೆ. ಹೌದು, ಎಷ್ಟೇ ಈಗ ಇಂಡಿಯನ್ ರೈಟ್ ಇಸ್ರೇಲ್ ಜೊತೆ ನಿಂತಿದ್ರೂ ಕೂಡ ಬಿಸ್ನೆಸ್ ಕಾರಣದಿಂದ ಮತ್ತು ಸ್ಟ್ರಾಟಜಿಕಲ್ ಲೊಕೇಶನ್ನ ಕಾರಣದಿಂದ ಭಾರತ ಮತ್ತು ಇರಾನ್ ನಡುವೆ ಒಂದು ಸಂಬಂಧಗಳಿವೆ. ಹೌದು, ಸಂಬಂಧಗಳಿದೆ ಮತ್ತು ಸಂಬಂಧಗಳು ಬೇಕು ಕೂಡ. ಆ ಸಿವಿಲೈಸೇಷನಲ್ ಸಂಬಂಧಗಳನ್ನು ಪಕ್ಕಕ್ಕಿಟ್ಟು ತಕ್ಷಣ ನಾವು ಇಸ್ರೇಲ್ ಜೊತೆ ನಿಂತ್ಕೊಂಡು ಬಿಡ್ತೀವಿ, ಮಾಡೋಕ್ಕಾಗಲ್ಲ. ಆ ರೀತಿಯ ಡೈಲಿಮಾ ನಿಶ್ಚಿತವಾಗಿದೆ. ಜೊತೆಗೆ ನನಗನ್ಸುತ್ತೆ ಇಂಡಿಯನ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಭಾರತ ಸರ್ಕಾರದಲ್ಲೂ ಕೂಡ ಇರ್ತಕ್ಕಂಥ ಒಂದು ಡೈಲಿಮಾ, ದ್ವಂದ್ವ ಅಂತಂದರೆ ಡೊನಾಲ್ಡ್ ಟ್ರಂಪನ್ನು ನಂಬೋ ಹಾಗಿಲ್ಲ. ನೀವು ಡೊನಾಲ್ಡ್ ಟ್ರಂಪ್ ಮಾಡ್ತಿರೋ ಎಲ್ಲ ಪಾಲಿಸಿಗಳನ್ನು ಇವತ್ತು ಬೆಂಬಲಿಸಲಿಕ್ಕೆ ಶುರು ಮಾಡಿದರೆ ನಾಳೆ ಅದು ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ನನಗೆ ಮಾಡ್ಕೊಳ್ಳೋದು ಕಷ್ಟ. ಸರ್ಕಾರಗಳ ನರೇಂದ್ರ ಮೋದಿ ಅವ್ರಿಗೂ ಕೂಡ, ಅವರನ್ನೇ ನೀವು ತೆಗೆದುಕೊಂಡ್ರೂ ಕೂಡ
ಕಳೆದ 6-7 ವರ್ಷಗಳಲ್ಲಿ ಫ್ಲಿಪ್ ಫ್ಲಾಪ್ಸ್ ಏನು ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ನ ಸಂದರ್ಭದಲ್ಲಿಂದ ಹಿಡಿದು ಟಾರಿಫ್ ಟ್ಯಾಕ್ಸ್ವರೆಗೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ರ ಪ್ರತಿಯೊಂದು ಆ್ಯಕ್ಷನ್ಸನ್ನು ನೀವು ಬರೀ ಸ್ಟ್ರಾಟಜಿಕ್ ಕಾರಣಗಳಿಗೋಸ್ಕರ ಅಮೇರಿಕಾನ ಪ್ಲೀಸ್ ಮಾಡುವುದಕ್ಕೋಸ್ಕರ ಬೆಂಬಲಿಸೋದು ಕಷ್ಟ ಅಂತಕ್ಕಂಥದ್ದು ಭಾರತದ ಎಸ್ಟಾಬ್ಲಿಷ್ಮೆಂಟ್ ಅರಿವಿನಲ್ಲೂ ಇದೆ. ಹೀಗಾಗಿ ಒಂದು ಡೆಲಿಕೇಟ್ ಬ್ಯಾಲೆನ್ಸನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ಆ ಡೆಲಿಕೇಟ್ ಬ್ಯಾಲೆನ್ಸನ್ನು ಮೋದಿ ಬಂದ ಮೇಲೂ ಕೂಡ ಕಳೆದ 11-12 ವರ್ಷಗಳಲ್ಲಿ ನಾವು ಆ ಸ್ಪಷ್ಟತೆಯನ್ನು ಸರ್ಕಾರದಲ್ಲಿ ನಿಶ್ಚಿತವಾಗಿ ನೋಡ್ತೀವಿ. ಎಸ್ 7 ಗಂಟೆಗೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಪ್ರಶಾಂತ್, ಥ್ಯಾಂಕ್ ಯು ಸೋ ಮಚ್. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.